ನಂಜುಂಡಪ್ಪನವರೇ ನಮಸ್ಕಾರ. ನಮಸ್ಕಾರ ಸರ್. ನಾಗಮ್ಮನವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹುಟ್ಟೂರು ಯಾವುದು ನಾಗಮ್ಮನವರೇ? ನಮ್ಮದು ಅಲ್ರ, ನಂಜನಗೂಡು ತಾಲೂಕು ಅಲ್ರ. ಹೌದಾ? ನಿಮ್ಮ ತಂದೆ ತಾಯಿ ಅವರ ತಂದೆ ಇಲ್ಲ. ಆಯಿತು. ಅವರು ರೈತರಾ? ಅವರೆಲ್ಲ ರೈತರಿ. ಏನು ಹೆಸರು? ಗೌರಮ್ಮ ಅಂತ ಅವ್ರ ಹೆಸರು. ತಾಯಿ. ತಂದೆ? ಚೆನ್ನಪ್ಪ ಅಂತ. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ, 2 ಗಂಡು ಮಕ್ಕಳು, ಒಬ್ಳು ನಾನು. ನೀವು ಒಬ್ಬರೇ ಮಗಳು? ಮಕ್ಕಳು. ಓಹೋ. ಎಷ್ಟು ಜಮೀನಿತ್ತು ತಂದೆಗೆ? 7.5 ಎಕರೆ ಅದು ಅಷ್ಟೇ ಸರ್. ಹೌದಾ? ಏನೇನು ಬೆಳೆ ಬೆಳೀತಿದ್ರು ಅಲ್ಲಿ? ನಾವನ, ಸಾಮ, ಬರ್ಗು ಇವೆಲ್ಲ ಅವರು ಬೆಳೀತಿದ್ರು. ಈಗ ಜಾಸ್ತಿ ಮಾಡ್ಕೊಂಡಿದ್ದೀವಿ ನಾವು ಈಗ ಅಷ್ಟೇ. ಹೌದೇ? ನಿಮ್ಮ ತಂದೆನೂ ಕೂಡ ಸಿರಿಧಾನ್ಯ ಬೆಳೀತಿದ್ರು. ಎಲ್ಲಕ್ಕ ನಮ್ಮೆಲ್ಲ ಹಳ್ಳಿ ಹಿಂದ್ಗಡೆ ಎಲ್ಲ ಮಾಡ್ತಿದ್ರಲ್ಲ ಅಲ್ವಾ? ನೀವೆಲ್ಲಿ ತನಕ ಓದಿದ್ರಿ ನಾಗಮ್ಮ? ನಾವು ಓದಿಲ್ಲ ಸರ್. ಸ್ಕೂಲ್ಗೆ ಹೋಗ್ಲಿಲ್ವಾ? ಅದಕ್ಕೆ ಆಗ ಅದೇನಾಯ್ತಾ ಗೊತ್ತಿಲ್ಲ, ಒಟ್ಲಿ ಹೋಗೋಕ್ಕಾಗಿಲ್ಲ, ಹೋಗಿಲ್ಲ. ನಾವು ಕುಂತ್ಕೊಂಡಿಲ್ವೇನಾ, ಹೋಗಿಲ್ಲ. ಅಂದರೆ ಶಾಲೆಗೆ ಹೋಗಕ್ಕೆ ನಿಮಗೆ ಇಷ್ಟ ಇರಲಿಲ್ವೋ? ಏನೋ ಗೊತ್ತಿಲ್ಲ. ಅಪ್ಪ ಅಮ್ಮ ಕಲಿಸ್ಲಿಲ್ವೋ? ಯಾಕೆ? ನಮ್ಮ ಮನೇಲಿ ಸ್ಕೂಲ್ ಇತ್ತಿಲ್ವೇ? ಇತ್ತು. ಯಾರು ವಿದ್ಯಾವಂತರಲ್ವಲ್ಲ, ಅವ್ರಿಗೆ ಕೈಸ್ಬೇಕು ಅನ್ನೋಕ ಅವರೇ ವಿದ್ಯಾವಂತರಲ್ವಲ್ಲ. ಆಯ್ತಮ್ಮ. ಏನೇನು ಮನೆ ಕೆಲಸಗಳನ್ನು ಮಾಡ್ತಾಯಿದ್ರಿ? ಹೊಲದ ಕೆಲಸ ಏನು ಮಾಡ್ತಾಯಿದ್ರಿ? ಹೊಲದಲ್ಲಿ ಎಲ್ಲ ನಾವು ರೈತರಿ, ಅಲ್ಲೋದ್ರೂ ರೈತರು. ಅವರು ಜೊತೆ ಪೇಗಡ್ರಿಗೆ ಹೋಯ್ತಿದ್ದಾಗ ನಾವು ಎಲ್ಲನೂ ಮಾಡ್ತಿದ್ವು. ಗೊಬ್ಬರಗಳು ನಾವೇ ಎರ್ಚ್ಕೊಳ್ಳೋದು, ಮಾಡೋದು, ಉಳ್ಳಿ ಇಡ್ಸೋದು, ಪ್ರತಿಯೊಂದು ಬೆಳಿತಿದ್ವು ನಾವು. ಈಗ 6 ವರ್ಷ ಆಯಿತು ಹೊಲಕ್ಕೆ ಬಂದು, ಜಮೀನಲ್ಲೇ ಬಂದಾವಿ, ಎಲ್ಲನೂ ಬೆಳಿತೀವಿ. ಬರ್ಗು, ಸಾಮ, ನಾವಣ, ಸಿರಿಧಾನ್ಯವೆಲ್ಲ ಬೆಳಿತೀವಿ. ಹುಚ್ಚಳು, ಎಳ್ಳು, ಪ್ರತಿಯೊಂದು ಬೆಳಿತೀವಿ. ಒಟ್ಲಿ ಯಾನೂ ಹೊರಗಡೆ ಕೊಂಡಲ್ಲ. ಬೆಳಿತೀರಾ? ಸರಿ. ಮಾರಾಟ ಮಾರಿಲ್ಲ. ಅಲ್ಲ, ತಿಂತೀರಾ? ಮಾರ್ಕ ತಿಂತೀವಿ. ಇವಾಗಲೂ ರೆಡಿ ಇದೆ. ಹೌದಾ? ತೋರಿಸಿ ಅಂದ್ರೆ ತಗೊಂಡ್ಬಿಡ ಹೋಗ್ಬೇಕಾರ. ಏನು ಬೇಡ, ಏನೇನು ಮಾಡ್ತೀರಿ ಹೇಳಿ ಸಿರಿಧಾನ್ಯದಲ್ಲಿ? ಸಿರಿಧಾನ್ಯದಲ್ಲಿ ಬಾತು, ಕೇಸರಿ ಬಾತು, ಸಿಹಿಲಿ ಏನು ಮಾಡಬೇಕು, ತಂಬಿಟ್ಟು ಎಲ್ಲ ಮಾಡಿ. ಬರೀ ಸಿಹಿ ಮಾತ್ರವೇ? ಇಲ್ಲ, ಚಿತ್ರಾನ್ನ, ಮಾಮೂಲಿ ಅನ್ನ ಮಾಡಿ ಊಟ ಮಾಡೋದು ಎಲ್ಲ ಮಾಮೂಲಿ ಮಾಡ್ತೀವಿ. ಉಪಯೋಗಿಸ್ತೀವಿ. ದೋಸೆ, ಇಡ್ಲಿ, ಮುದ್ದೆನೂ ಮಾಡ್ಬೋದು? ಮುದ್ದೆನೂ ಮಾಡ್ತಾವೆ. ಯಾವ್ದ್ರಲ್ಲಿ ಮಾಡ್ತೀರಿ ಮುದ್ದೆನ? ಅದರಲ್ಲಿ ಸಣ್ಣ ತೆಳ್ಳಗೆ ಹೋದ್ಬಿಟ್ಟು ಬೇಯಿಸ್ಬಿಟ್ರೆ ಮುದ್ದೆ. ಯಾವ ಸಿರಿಧಾನ್ಯದಲ್ಲಿ ಮುದ್ದೆ ಮಾಡ್ಬೋದು? ನಾವಣ ಎಲ್ಲ ಬೆಳೆದ್ರಲ್ಲಿ ಎಲ್ಲಾನು ಮಾಡ್ಬೋದು. ಸ್ವಲ್ಪ ಬೆಂದ್ಕತ್ತು ಅಂದ್ರೆ ಮುದ್ದೆನೇ ಆಯ್ತದ ಅಲ್ವೇ? ಚೆನ್ನಾಗಿರುತ್ತಾ? ಚೆನ್ನಾಗಿರ್ತದ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲಮ್ಮ, ನಿಮಗೆ ಅಕ್ಕಿ ತಿನ್ಬೇಕು, ಗೋದಿನಲ್ಲಿ ಚಪಾತಿ ಮಾಡ್ಕೊಂಡು ತಿನ್ಬೇಕು, ಆ ಥರ ಏನು ಆಸೆ ಇಲ್ವೇ? ಆಸೆ ಇಲ್ಲೇ ಬೆಳಿತಿರ್ತೀವಲ್ಲ, ಮನೆಯದ್ರಲ್ಲಿ ಊಟ ಹೊರಗಡೆ ತಗೊಬರಕದ್ದ ಅಲ್ವಾ? ನಾವು 4 ವರ್ಷ ಆಯಿತು ಸೂರ್ಯಕಾಂತಿ ಎಣ್ಣೆ ಉಪಯೋಗಿಸ್ತೀವಿ ಮನೆಯಲ್ಲೇ ಮಾಡಿ. ಹೌದಾ? 4 ವರ್ಷದಿಂದ ಎಣ್ಣೆ ತಗೊಳ್ಳಲ್ಲ. ಸೂರ್ಯಕಾಂತಿ ಎಣ್ಣೆ ಸ್ವಂತ ಬೆಳಿತೀವಿ, ಮಾಡಿಸ್ತೀವಿ. ಏನು ವಿಶೇಷ ಈ ಎಣ್ಣೆದು? ಎಣ್ಣೆ ಚೆನ್ನಾಗಿರುತ್ತಾ. ಅಂಗಡಿ ಎಣ್ಣೆ ಒಂಥರ ನೊರ ಬರ್ತಿತ್ತು, ಚೆನ್ನಾಗಿರ್ಲಿಲ್ಲ, ರುಚಿ ಇರಲಿಲ್ಲ, ಆರೋಗ್ಯ ಇದೈತಿತ್ತು. ಇವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು. ಎಣ್ಣೆ ಜೆಟ್ ಕೊಡಬೇಡಿ ಅಂತಿರಲ್ಲ, ಆಗ ಈಗ ಮನೆಯಲ್ಲೂ ಉಪಯೋಗಿಸ್ತೀವಿ, ಏನೂ ಇಲ್ಲ. ಹೌದಾ? ಸೂರ್ಯಕಾಂತಿ ನೀವೇ ಬೆಳಿತೀವಿ? ನಾವೇ ಬೆಳಿತೀವಿ. ಎಣ್ಣೆ ಎಲ್ಲಿ ಮಾಡಿಸ್ತೀರಿ? ನಂಜನಗೂಡು ತಗೊಂಡು ಮಾಡಿಸ್ತೀವಿ. ಹೌದೇ? ಅದೇನೋ ಸ್ವಲ್ಪ ವಾಸನೆ ಅಂತಾರಲ್ಲ? ವಾಸನೆ ಬರಲ್ಲ, ಮುಸು ತೆಗಿಬೇಕು. ಆಗಾಗ ಮುಸು ತೆಗೆದು ಇಡಬೇಕು. ಅಂದ್ರೆ ಮುಸ್ಕ ಹಾಕ್ಬಿಟ್ರ ವಾಸನೆ ಬರ್ತದ. ಮುಚ್ಚಿಟ್ರ ಹಂಗೆ ಗಾಳಿಗೆ ಬಿಟ್ರ ಗಾಳಿ ಆಡ್ತಲ್ಲ, ಏನು ಹೋಗಲ್ಲ. ಗಾಳಿ ಆಡ್ದೆ ಇಲ್ಲ ಅಂದ್ರೆ ನರು ಬರ್ತದ. ನೆನಪಬೇಕಲ್ಲ, ಅದನ್ನ ತೆಗೆದಿಡ್ತೀವಿ. ಅಲ್ಲಮ್ಮ, ನೆನಪಿಸ್ಕೊಳ್ಳೋದು ಹೇಗೆ? ಈಗ 5-6 ವರ್ಷದಿಂದ ಮಾಡ್ತಾ ಇದೀವಿ. ಅಲ್ಲ, ಪ್ರತಿ ದಿವಸ ಎಣ್ಣೆ ಅದ. ಅಲ್ಲ, ಪ್ರತಿ ದಿವಸ ತೆಗೆದಿಡ್ಬೇಕು? ಇಲ್ಲ, 3 ದಿನ 4 ದಿನ ತೆಗೆದಿಟ್ರೆ ಸಾಕು. ಯಜಮಾನ್ರಿಗೆ ಹೇಳ್ಬಿಟ್ಟಿದ್ದೀರಾ ನೆನಪಿಸಿ ಎಣ್ಣೆ ಮುಚ್ಚಲ ತೆಗೆದಿಡಕ್ಕೆ ಅಂತ? ಅವ್ರಿಗೆ ಆ ಜ್ಞಾಪಕ ಇದ್ದಿರ್ತಾನೆ. ಅದೇ ನಿಮಗೆ ಜ್ಞಾಪಕ. ಸರಿ. ಅಲ್ಲ, ಈ ಥರ ನೀವು ಮುಚ್ಚಲಾಗಿಟ್ಲ ತೆಗೆದಿಟ್ಟಾಗ ಏನಾದ್ರು ಇಲಿ ಪಲಿ ಸೈಡಲ್ಲಿ ಗಾಳಿ ಆಡ್ಬೇಕು, ಆ ಥರ ಮಾಡಿರ್ತೀವಿ ಅಷ್ಟೇ. ಮುಚ್ಚಲ ಪೂರ್ತಿ ತೆಗಿಯಲ್ಲ. ಯಾಕಪ್ಪ ಅಂದ್ರೆ ಪಲ್ಲಿ ಬೀಳ್ತಾವ. ಹೊಸಿ ಗಾಳಿ ಆಡಿದ್ರೆ ಸಾಕು ಅಲ್ವೇ? ಸೂರ್ಯಕಾಂತಿ ಎಣ್ಣೆನಲ್ಲಿ ಏನೇನು ಮಾಡ್ತೀರಿ? ವಡ, ಬೋಂಡ, ತಿಂಡಿ ಬೇಯಿಸೋದು ಎಲ್ಲ ಮಾಡ್ತೀವಿ. ಆರೋಗ್ಯಕ್ಕೆ ಒಳ್ಳೆಯದು. ಸಾಂಬಾರು ಮಾಡ್ತಾ ಇರೋ ತುಪ್ಪದಲ್ಲಿ ಅಗರ್ಸ್ದಂಗೆ ಆಯ್ತಿರ್ತ. ಕಳ್ಕ ಯಾವನು ಇಲ್ವಲ್ಲ, ಯಾರು ಹೋಗಿ ನಾವೇ ಬಿಡಿಸ್ತೀವಿ. ಹಿಂಡಿನೂ ತಗೊಬತ್ತೀವಿ, ಹಸುಗೆ ಹಾಕ್ತೀವಿ. ಹಸು ಇರ್ತದ, 4 ಲೀಟ್ರ್ ಹಾಲು ಕೊಡ್ತದ ಒಂದು ತೆನ. ನೋಡಿದ್ರ? ಅದು ಕೊಡ್ತಿರ್ತೀವಿ. ಪರವಾಗಿಲ್ಲ ನಾಗಮ್ಮನವ್ರೆ. ನಿಮ್ಮ ತಂದೆ ಮನೆಯಲ್ಲಿ ಸಿರಿಧಾನ್ಯ ಬೆಳೀತಿದ್ರಲ್ಲ ನೀವು? ಅಲ್ಲ, ಅವಾಗ್ಲೂ ಇದನ್ನೇ ಮಾಡ್ತಿರೋ ಅವ್ರು ಹಿರಿಕರು ಚೆನ್ನಾಗಿ ಮಾಡ್ತಿರು. ಇನ್ನು ನಮ್ಗಿಂತವ ಇಡ್ಲಿ, ದೋಸೆ, ಸಾಮ ನಾವನ್ನ ಚೆನ್ನಾಗಿ ಬೆಳಿತಿದ್ರು. ಕಂಬು, ಜೋಳ ಇವೆಲ್ಲ ನೋಡಿದ್ರ?
ಇವಾಗ ನಾವು ಹೆಚ್ಚುವರಿ ಮಾಡ್ಕೊಂಡಿವಿ ಅಷ್ಟೇ. ಅಲ್ಲಮ್ಮ, ನಿಮ್ಮ ತಂದೆ ತಾಯಿನೇ ಚೆನ್ನಾಗಿ ಬೆಳಿತಾರೆ ಅಂತೀರಲ್ವಾ? ಇವಾಗೆಲ್ಲ ಸುಧಾರಣೆ ಆಗಿದೆ, ನೀವು ಚೆನ್ನಾಗಿ ಬೆಳಿಬೇಕಲ್ಲ. ಇಲ್ಲ, ಬೆಳಿತಾ ಇವೆಲ್ಲ ನಾವು 6 ವರ್ಷದಿಂದ ಬೆಳಿತೇವೆ. ಹೌದೇ? ಈಗಲೂ ರೆಡಿ ನಮ್ಮ ಮನೆಯಲ್ಲಿ ಬರ್ಗದ ಸಿರಿಧಾನ್ಯ ಎಲ್ಲ ಅದ. ಹೇಳಿ ನಂಜುಂಡಪ್ಪನವರೇ, ತಮ್ಮ ಬಗ್ಗೆ. ನಿಮ್ಮ ಹುಟ್ಟೂರು ಯಾವುದು? ನಮ್ಮೂರು ಚಿಕ್ಕುಂಡಿ ಅಂದ್ಬಿಟ್ಟು ಗುಂಡ್ಲುಪೇಟೆ ತಾಲೂಕು. ಹಾಂ. ನಾವು ಮೂಲತಃ ವ್ಯವಸಾಯನೇ. ನಮ್ಮ ತಾತನಿಂದ ನಮ್ಮ ಆಸ್ತಿ ಇರೋದೆಲ್ಲ ಹಂಗೇನೆ. ಹಾಂ. ನಿಮ್ಮ ತಂದೆ ತಾಯಿ ಹೆಸರೇನು? ನಮ್ಮ ತಂದೆ ಹೆಸರು ಪುಟ್ಟಪ್ಪ, ನಮ್ಮ ತಾಯಿ ಹೆಸರು ದೇವಮ್ಮ. ಜಮೀನು ಎಷ್ಟಿತ್ತು ನಿಮಗೆ? ಜಮೀನು 13 ಎಕರೆ 13.5 ಎಕರೆ ಇತ್ತು. ಹಾಂ. ಏನೇನು ನಾವು 5 ಜನ ಅಣ್ಣ ತಮ್ಮಿದ್ರು, ಒಬ್ಬಕ್ಕ. ಹಾಂ. ಏನೇನು ಬೆಳಿತಿದ್ರಿ? ನಾವು ನವನ ಮತ್ತು ಊದ್ಲು ಅವೆರಡನ್ನ ಹಿಂದೆನೇ ಬೆಳೀತಿದ್ವು ನಾವು. ಹಾಂ. ನಮ್ಮೂರಲ್ಲೂ ಹಿಂದೆನೇ ಬೆಳೀತಿದ್ವು ಅದನ್ನು. ಭಾಳ ಅದ್ಭುತವಾಗಿತ್ತು. ಅದ್ರ ಟೇಸ್ಟು ಅದು ಯಾಕೆ ಬೆಳೀತಿತ್ತು ಅಂತ ನನಗೂ ಗೊತ್ತಿಲ್ಲ. ಎಲ್ಲ ಆವಾಗ ಊಟಕ್ಕೆ ನಮ್ಗೆ ಅಕ್ಕಿ ಇಲ್ಲ. ಅದು ಹಬ್ಬಗಳು ಬಂದ್ಬಿಡ್ತು ಅಂದರೆ ನವನಕ್ಕಿ ಅನ್ನ ಸಾಮಕ್ಕಿ ಅನ್ನ ಅಷ್ಟು ಕೊಟ್ಟರು ಸಾಕು. ಅಷ್ಟು ಚೆನ್ನಾಗಿರೋದು, ಅದ್ಭುತವಾಗಿರೋದು. ಕಡುಬು, ಇಡ್ಲಿ ಬಿಡಿ ಈಗ ಸ್ವಲ್ಪ ಅಷ್ಟು ಆಗ್ಬಿಟ್ಟು ಏನು ಇಡ್ಲಿ ಮಾಡ್ಕೊತಾರೆ. ಅವಾಗೆಲ್ಲ ಕಡುಬು ಚಿಬ್ಬಲ್ನಲ್ಲಿ ಮಾಡೋಕ್ಕಾರು. ದೋಸೆನೂ ಹಾಗೆ ಇರ್ತಿತ್ತು, ಭಾಳ ರುಚಿಯಾಗಿರ್ತಿತ್ತು. ಅದನ್ನು ನೆನೆಸ್ಕೊಂಡ್ರೆ ಇವತ್ತು ಕೂಡ ಭಾಳ ಖುಷಿ ಆಯಿತು. ಒಂದು ಆರೋಗ್ಯನೂ ಆದರೆ ಸುಧಾರಿಸ್ತಾ ಅನಿಸುತ್ತೆ ನನಗೆ. ಆಗೋದ್ಮೇಲೆ ತಿರ್ಗಿ ಮತ್ತೆ ನಾನು ಹೆಚ್ಚುವರಿ ಮಾಡ್ಕೊಂಡಿದ್ದೀನಿ ಇದನ್ನು. ನಮ್ಮ ಮನೆಯವರು ಹೇಳ್ದಂಗೆ ಹೃದಯ ತೊಂದರೆ ಆಯಿತು. 2018ರಲ್ಲಿ ನಾನು ಸ್ಟೆಂಟ್ ಹಾಕ್ಸಿ 2 ಸ್ಟೆಂಟ್ ಹಾಕಿದ್ರು. ಇನ್ನೊಂದು ಹಾಕಬೇಕು ಅಂತ ಹೇಳಿದರು. ಆವಾಗ ಬದಲಾವಣೆ ಅವ್ರು ಮಾಡೋದಕ್ಕಿಂತ ನಾವೇ ಬದಲಾಗ್ಬಿಟ್ರು ಪರವಾಗಿಲ್ವಾ ಅಂತ ಅನಿಸ್ಬಿಟ್ಟು ಜಮೀನಿಗೆ ಬಂದು ಅಲ್ಲಿ ಸಿರಿಧಾನ್ಯಗಳನ್ನ ಇಲ್ಲಿ ಬರೀ ನವನ ಅಷ್ಟೇ ಬೆಳೆತಿದ್ನು. ಸ್ವಲ್ಪ ಹೆಚ್ಚುವರಿ ಮಾಡ್ಕೊಂಡು ಇನ್ನೇನೇನು ಬೆಳಬೋದು ಅಂದ್ಬಿಟ್ಟು ಸುತ್ತೂರಿಗೆ ಹೋಗ್ಬಿಟ್ಟು ಸುತ್ತೂರಿನ ತಂದು ಬಿತ್ತನೆ ಮಾಡಿದ್ವಿ. ಈಗ ಏನೇನು ಸಿರಿಧಾನ್ಯಗಳನ್ನು ಬೆಳಿತೀರ ನೀವು? 4 ಸಿರಿಧಾನ್ಯ ನಮ್ಮಲ್ಲಿ ಆಲ್ರೆಡಿ ಇದೆ, ತೊಂದರೆ ಇಲ್ಲ. ಯಾವ್ಯಾವುದು? ಕೊರಲ ಇದೆ, ಊದ್ಲಿದೆ, ನವನ ಸಾಮ. ಕೊರಲೆ, ಊದ್ಲು, ನವಣೆ, ಸಾಮೆ. ಇನ್ನು ಸಜ್ಜೆ ಅಂತೀವಿ. ನಮ್ಮ ಮನೆಯವ್ರು ಕಂಬು ಹೇಳಿದ್ರು, ಅದು ಸಜ್ಜೆ ಅಂತೀವಿ ನಾವು ಅದನ್ನ. ಕಂಬು ಅದೇನು ಯಥೇಚ್ಛವಾಗಿ ಊಟಕ್ಕೆ ಅಂತ ಬಳಸಲ್ಲ, ದನಗಳ ಹುಲ್ಲು ಬೇಕಲ್ಲ, ಹಾಗಾಗಿ ಬೆಳಗದ್ವಿ. ಜೋಳ ಇರುತ್ತೆ, ಜೋಳದ ಊಟ ಅಂತೂ ಸಾಕಷ್ಟು ಮಾಡ್ತೀವಿ. ಇವಾಗಲೂ ಬೆಳಿಗ್ಗೆ ನೀವೇನು ಅನ್ಕೋತೀರೋ ಗೊತ್ತಿಲ್ಲ, ತಂಗಳ ಮುದ್ದೆ, ಮೊಸರು ಮಜ್ಜಿಗೆ. ನನಗೀಗ 63 ವರ್ಷ. ಅದು ಯಾವಾಗ ಇಲ್ದಾಗ ಆಗಿದ್ದ ಗೊತ್ತಿಲ್ಲ ನನಗೊಂದೊಂದು ಸಾರಿ. ಆದರೂ ನಾವು ತಂದಾರು ನಾವು 1 ಲೀಟ್ರ್ ಹಾಲು ತತ್ತಿದ್ವು ಬೆಳಿಗ್ಗೆ ಸಂಜೆ. ನಾಯಿಗಳಿದ್ದಾವೆ ನಮ್ಗೆ, ಹಂಗಾಗಿ ನಾನೇ ಕನ್ಕೊಳ್ಳಿ ಇಲ್ಲಿ ನಾವು ಚೆನ್ನಾಗೇ ಇರುತ್ತೆ ಅಂತೂ ಮುದ್ದೆ ತಿನ್ನೋದ್ರಲ್ಲಿ ನಾವು ಮೊದಲನೇ ಯಾವ್ದ್ರ ಮುದ್ದೆ ತಿನ್ಕೊಂಬಂದಿದ್ರಿ? ಈಗ ಜೋಳದ ಮುದ್ದೆ. ಜೋಳದ ಮುದ್ದೆ ಮತ್ತು ಮಜ್ಜಿಗೆ ಮೊಸರು ಇದೆಲ್ಲ, ಅದಕ್ಕಿಂತ ಅದ್ಭುತವಾದ ಇನ್ನೇನು ಇಲ್ಲ. ಹೆಂಗ್ ಮಾಡ್ತೀರಿ ಜೋಳದ ಮುದ್ದೆ ನಾಗಮ್ಮನವ್ರೆ? ಜೋಳ ಮಿಲ್ ಮಾಡಿಸ್ತೀವಿ, ಬೀಸ್ತೋವಿ, ಕಲ್ಲು ಅದ ಮಿಲ್ ಮಾಡಿಸಿ ಹಸಿಟ್ಟು ಬೇರೆ ನುಚ್ಚು ಬೇರೆ ಮಾಡಿ ಅದನ್ನ ಮಾಮೂಲಿ ಹುಯ್ತೀವಿ ತೆಳ್ಳಗ. ಅದು ಬೆಂದು ಬೆಣ್ಣಕನಾಗ ಆಗಿರ್ತದೆ. ತೆಳುವಾದ್ರೆ ಸ್ವಲ್ಪ ಹಸಿಟ್ಟು ಹಾಕಿ ಉಣಿಸ್ತೀವಿ, ಮುದ್ದೆ ಮಾಡ್ತೀವಿ. ರಾಗಿ ಮುದ್ದೆನೂ ಮಾಡ್ತೀವಿ. ರಾಗಿ ಜಾಸ್ತಿ ಉಪಯೋಗಿಸ್ತೀವಿ. ಒಂದೊಂದು ಟೈಮ್ ರಾಗಿ, ಒಂದೊಂದು ಟೈಮ್ ಜೋಳದ ಮುದ್ದೆ. ಅಲ್ಲವಾ, ರಾಗಿ ಮುದ್ದೆ ಮಾಡ್ದಂಗೆ ಜೋಳದ ಮುದ್ದೆನೆ. ಅದು ರಾಗಿ ಹಸಿಟ್ಟು ಅದ್ರ ಉದ್ಬಿಟ್ಟು ಓಣಿಸ್ಬೇಕು. ಇದೇನು ಸೋಟ್ಲಿ ನುಚ್ಚು ಉದ್ಬಿಟ್ಟು ಮಾಮೂಲಿ ಓಣಿಸ್ಬಿಟ್ಟು ತೆಗೆದ್ಬಿಡೋದು ಅಷ್ಟೇ. ಏನು ಕಷ್ಟ ಇಲ್ಲ. ನಮ್ಮ ಮನೆಗೆ ನಾವು ಮಾಡ್ಕೊಂಡು ನಮ್ಮ ಆರೋಗ್ಯಕ್ಕೆ ಇಲ್ಲಿವರೆಗೆ ಒಂದು ಮಾತ್ರನಕ್ಕೂ ಹೋಗಿಲ್ಲ ನಾನು. ಒಂದು ತಲಾನು ಒಂದು ಅದು ಇದು ಅಂತ ಏನು ಅನ್ಕೊಳ್ಳೋದು ಇಲ್ಲ, ಹೋಗೂ ಇಲ್ಲ. ಆರೋಗ್ಯಗೆ ಅವನಿಲ್ಲ ಅಲ್ವಾ? ಮತ್ತೆ ಆರೋಗ್ಯವೇ ಭಾಗ್ಯ ಅಲ್ವಾ ನಾಗಮ್ಮನವ್ರೆ? ಆರೋಗ್ಯವೇ ಭಾಗ್ಯ. ಈಗ ಜೋಳದ ಮುದ್ದೆ ಮಾಡ್ತೀರಿ ಅಲ್ವೇ? ಸಿರಿಧಾನ್ಯದ ಇನ್ನೇನೋ ಮುದ್ದೆ ಮಾಡ್ತೀನಿ ಅಂದ್ರಲ್ಲ? ಅದೇ ಸಾಮ, ಅದನ್ನು ನಮ್ಮ ಬಸ್ತು ಜಾಸ್ತಿ ಊಟ ಮಾಡೋದು. ಸಾಮಕ್ಕಿನೂ ಮಾಮೂಲಿ ಬೆಂತಕ್ಕಿ ಹಾಕಿ ಬಸಿತೀವಲ್ಲ, ಹಂಗೆ ಬಸಿತೀವಿ. ನಾವು ಹಂಗೆ ಮಾಡ್ತೀವಿ. ಅತಿ ಮೀರಿ ಬೇಕು ಮುದ್ದೆ ಅಂದ್ರೆ ಮಾಡ್ತೀವಿ. ಹುಚ್ಚಳ್ಳು ಹುಡಿ ಇರ್ತದಲ್ಲ, ಟೇಸ್ಟ್ಗೆ ಹುಚ್ಚಳ್ಳು ಬೆಳಿತೀವಿ. ಹುಚ್ಚಳ್ಳು ಈಗಲೂ ಇದೆ. ಫೋಟೋ ಹೊಡ್ಕೊಳ್ಳಿ ಅದು ಯಾಕೋ ಹೊಡಿನಿಲ್ಲ. ಹುಚ್ಚಳ್ಳಿದೆ, ನಾವು ಹುಚ್ಚಳ್ಳು ತಪ್ಪಿಸಿಲ್ಲ. ಯಾಕೆ ಬೇಕದು ನಮ್ಗೆ. ಒಂದು 2 kg 3 kg ಆದ್ರೂ ನಾವು ಅಷ್ಟು ಬೆಳಬೇಕು. ಹುಚ್ಚಳ್ಳು ಯಾವಾಗ ಬೆಳಿತೀರಿ? ಉಳ್ಳಿ ಇಡೋವಾಗ್ಲೇನೆ. ಉಳ್ಳಿ ಯಾವಾಗ ಇಡೋದು? ಈಗ ಜಸ್ಟ್ ಇಟ್ಟು ಈಗಾಗಲೇ 2 ತಿಂಗಳಾಯ್ತು. ಆಗಸ್ಟ್ ಸೆಪ್ಟೆಂಬರ್. ಹೌದು, ಆಗಸ್ಟ್ ಸೆಪ್ಟೆಂಬರ್. ಹುರುಳಿ ಬೆಳೆದಾಗ ಉಳ್ಳಿ ಜೊತೆಗೆ ಇಟ್ಬಿಟ್ರೆ ಅದು ಬರುತ್ತೆ. ಹುಚ್ಚಳ್ಳಿ ಇಡ್ತೀರಿ? ಹುಚ್ಚಳ್ಳಿ ಇಡ್ತೀವಿ. ಸರಿ. ಹುಚ್ಚಳ್ದು ಬೀಜ ನೀವೇ ಮಾಡ್ಕೊಂಡಿರ್ತೀರಾ? ನಮ್ಮಲ್ಲೇ ಬೀಜ, ಅದು ಬೀಜ ಇದೆ. ಈಗ ಹುರುಳಿ ಜೊತೆ ಹುಚ್ಚಳ್ಳು ಬೆಳೆಯುವಾಗ ಎಷ್ಟು ಸಾಲ ಹುರುಳಿ ಎಷ್ಟು ಸಾಲ ಹುಚ್ಚಳ್ಳು ಹಾಕಿ? ಸಾಲ್ಗಿಲ್ಲ, ಎರ್ಚ್ಬಿಡ್ತೀವಿ ಒಟ್ಟಿಗೆ ಎರ್ಚ್ಬಿಡ್ತೀವಿ. ಚೆನ್ನಾಗಿರುತ್ತೆ. ಹೇಳಿ. ಒಟ್ಟಿಗೆ ಎರ್ಚ್ಬಿಟ್ಟಾಗ ಅದು ಚೆನ್ನಾಗಿ ಬೆಳಕತ್ತೆ. ಅದು ಹುಚ್ಚಳ್ಳು ಕಡ್ಡಿ ಕುಯ್ಕೊಂಡ್ರೆ ಒಳ್ಳೆ ಆಗೇ ಇರುತ್ತೆ. ಮುಂದಕ್ಕೆ ಒಂದು ತಿಂಗಳು 15 ದಿನ ಹೋಗುತ್ತೆ ಉರ್ಲಿ ಕೀಳಕ್ಕೆ. ಎಷ್ಟು ಬರುತ್ತೆ ಹುಚ್ಚಳ್ಳು? ನಮಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಹಾಗಂದ್ಬಿಟ್ಟು ನಾವು ಮಾರಾಟಕ್ಕೆ ಇದುವರೆಗೂ
ಅಂಥವನ್ನೇ ಬೆಳೆದಿಲ್ಲ. ನಾವು ಉದ್ದು ಬೆಳಿತೀವಿ, ಹಸಿರು ಬೆಳಿತೀವಿ, ಸಾಕಷ್ಟು ಕುಂಟಾಲ್ಗಟ್ಟಲೆ ಅದನ್ನು ಕೊಟ್ಬಿಡ್ತೀವಿ. ಈಗ ಹಸಿರು ಕುಂಟಾಲ್ಗಟ್ಟಲೆ ಆಗಿತ್ತು, ಕೊಟ್ಬಿಟ್ವಿ. ಮೇಲೊಂದು 20 kg 25 kg ಅಷ್ಟು ನಾವು ಮನೆಗೆ ಮಡಿಕೊಂಡ್ವಿ. ಉದ್ದು ಆಗಿತ್ತು, ಅದನ್ನು ಕೊಟ್ಬಿಟ್ವಿ. ಜೋಳ ಆಗಿತ್ತು, ಕೊಟ್ಬಿಟ್ವಿ. ಸಿರಿಧಾನ್ಯಗಳು ಮಾತ್ರ ನಾವು ಮಾರಾಟ ಮಾಡಿಲ್ಲ. ಯಾಕಂದರೆ ನಮ್ಮ ಊಟಕ್ಕೇ, ನನಗೆ ಆರೋಗ್ಯದ ದೃಷ್ಟಿಯಿಂದ ಇವನ್ನೇ ಬಳಸಬೇಕು ಅನ್ನೋದು ನಮ್ಮ ತೀರ್ಮಾನ ಆಗೋಯ್ತು. ಇನ್ನು ನಮಗೆ ಉಳಿಗಾಲ ಇಲ್ಲ. ಇನ್ನು ಅಂಗಡಿಯಿಂದ ತಂದು ಊಟ ಮಾಡಿದ್ರೆ ನಾವು ಭವಿಷ್ಯದಲ್ಲಿ ಏನು ಕಾಣೋಕ್ಕಾಗಲ್ಲ. ಮುಂದಕ್ಕೆ ನಮ್ಮ ಪೀಳಿಗೆ ಕಷ್ಟ ಆಯ್ತದೆ. ನಮಗೆ ಈ ರೀತಿ ಆದಮೇಲೆ ಮುಂದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಅಂತೇಳಿ ಸ್ವಲ್ಪ ಬದಲಾವಣೆ ಬಯಸಬೇಕು ಅಂತೇಳಿ ಹಿಂಗೆ ಮಾಡ್ಕೊಂಡು. ಹುಚ್ಚಳ್ಳು ಎಣ್ಣೆ ಅದನ್ನು ಬಿಡಿಸ್ತೀರಾ ಸೂರ್ಯಕಾಂತಿ ಎಣ್ಣೆ ಜೊತೆ? ಹೆಚ್ಚಾಗಾದ್ರೆ ಬಿಡಿಸ್ತೀವಿ, ಇಲ್ಲಾಂದ್ರೆ ಇಲ್ಲ ಎಣ್ಣೆ ಏನು ಬಳಸೋದಿಲ್ಲ. ಬಳಸ್ತೀವಿ, ಚೆನ್ನಾಗಿರುತ್ತಲ್ಲ. ಬಾತಿಯವ್ರಿಗೆಲ್ಲ ಚಂದವಲ್ವ ಅದು. ಒಳ್ಳೆ ಹುಚ್ಚಳ್ಳೆ ಎಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮಾಡ್ತೀವಿ. ಹೆಚ್ಚೋರು ಇದ್ರೆ, ಇಲ್ದರೆ ಇಲ್ಲ. ಹುಚ್ಚಳ್ಳು ಹಿಂಡಿ ಮಾಡ್ಕೊಂತೀರಿ? ಎಲ್ಲ ಅದು ಹಸುಗಾಯ್ತದಲ್ಲ. ಅಲ್ಲಮ್ಮ, ಹುಚ್ಚಳ್ಳು ಚಟ್ನಿ ಅಂತಾರಲ್ಲ, ಅದನ್ನ ಮಾಡಲ್ವೇ? ಚಟ್ನಿ ಮಾಡ್ತೀವಲ್ಲ. ಹೆಂಗ್ ಮಾಡೋದು? ಅದೇ ಮಾಮೂಲಿ ಬಿಸಿ ಮಾಡೋದು, ಸ್ವಲ್ಪ ಬಿಸಿ ಮಾಡಬೇಕು. ಯಾವ್ದು? ಹುಚ್ಚಳ್ಳು ಜೊತೆಗೆ ಮೆಣಸಿ ತರಲ, ಹಸಿಮೆಣಸಿಕಾಯ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿಲಿ ಆಡಿಸೋದು, ಒಳ್ಕಲ್ಲಿ ಆಡಿಸೋದು. ಮಿಕ್ಸಿನೂ ಮಾಡಿ ಕಡಿದ್ದೀರಾ? ಒಳ್ಕಲ್ಲಲ್ಲಿ ರುಬ್ಬಿದ್ರೆ ರುಚಿ ಅಂತ? ಒಳ್ಕಲ್ಲು ಯಾವಾಗ ಬೇಕೋ ಅರ್ಜೆಂಟ್ಗೆ, ನಮ್ಮ ರೈತರ ಕೆಲಸ ಇದ್ದೇ ಇರುತ್ತಲ್ಲ ಅಲ್ವಾ? ಯಾವುದ್ರಲ್ಲಿ ಆಡಿಸಿದ್ರೆ ಒಳ್ಳೇದು ನಂಜುಂಡಪ್ಪನವ್ರೆ? ಸರ್, ಈಗ ಏನಾಗ್ಬಿಟ್ಟಿದೆ ಅಂದರೆ ಮಹಿಳೆಯರು ಈಗ ಅವ್ರಿಗೆ ಅರ್ಜೆಂಟು ಇದು ಯಾವುದೋ ಮಾಡಬಾರ್ದು, ಇದೆಲ್ಲ ಆಡ್ಸ್ಕೊದ್ಗಳವ್ರು ಯಾರು ಅನ್ನೋ ದೃಷ್ಟಿಕೋನದಿಂದ ಬಂದ್ಬಿಟ್ರೆ. ಆದರೂ ಮನೆಯಲ್ಲಿ ಈಗ ನಾವಿರೋ ಸ್ಥಳದಲ್ಲಿ ಕರೆಂಟ್ ಇಲ್ಲ. ಈಗ ಬಾವಿ ಬೇಕು ಅಂತಲೇ ಅತ್ತ ಕಡೆ ಕರ್ಕೊಂಡು ಹೋಗಿದ್ದೀರಿ ನಾಗಮ್ಮನವರು? ಇಲ್ಲ ಸರ್, ಹಾಗೇನು ಇಲ್ಲ. ಏನು ಒಳ್ಕಲ್ಲಲ್ಲೇ ಚಟ್ನಿ ರುಬ್ಲಿ ಅಂತ. ಆಮೇಲೆ ಈಗ ಕರೆಂಟ್ ಇಲ್ದಾಗಾಗಿ ನೀವು ಒಳ್ಕಲ್ ತಂದು ಕೊಡಿ ಮೇಲೆ ತಂದು ಕೊಟ್ಟು. ಹೌದಾ? ಅದಕ್ಕೆ ಮುನ್ನ ಅದರಲ್ಲೇ ಆಡ್ತಿದ್ರು. ನಮ್ಮದು UPS, UPS ಕರೆಂಟ್ ಬರ್ದ ಮಾಡ್ಬಿಡ್ತಿದ್ರು, ಜಮೀನಲ್ಲಿರೋದು. ಅಲ್ಲ ಕಣವ ನಾಗವ್ವ, ಈಗ ಹಿಂದೆಲ್ಲ ಸಾಮಯಕ್ಕೆ ಅದ ಆಡ್ಸಕ್ಕೆ ಅಂತಲೇ ದೊಡ್ಡದೊಂದು ಬೀಸಕಲ್ ಬರೋದಂತಲ್ಲ, ನಿಮ್ಮ ತಂದೆ ಮನೆಯಲ್ಲಿ ಇತ್ತೆ? ಈ ಮಣ್ಣಲ್ಲೂ ಅದ, ನಮ್ಮ ಮನೇಲಿ ಇತ್ತು. ತಡೀರಿ ಸರ್, ಅದು ಆ ಕಲ್ಲಿನ ವಿಶೇಷತೆ ಏನು ಹೇಳಿ ಸರ್? ಆ ಕಲ್ಲಿನ ವಿಶೇಷತೆ ಭಾಳ ಅದ್ಭುತವಾಗಿರುತ್ತೆ. ಯಾಕಂದರೆ ಅದರಲ್ಲಿ ಬೀಸುವಾಗ ಅಷ್ಟು ಕ್ಲಿಯರಿಟಿ ಇದೆಯೇ ಗೊತ್ತಿಲ್ಲ ನನಗೆ. ಈ ಮಿಷಿನಲ್ಲಿ ಹಾಕ್ಸಲ್ಲ, ಅದು ಬಿಸಿ ಬರ್ಬೋದು. ಇನ್ನು ಈ ಮಿಷಿನಲ್ಲಿ ಬಿಡಿಸಿದಾಗ ಬಿಸಿ ಬಂದು ಸ್ವಲ್ಪ ಹಸಿಟ್ಟು ಇದಾಗ್ಬೋದು. ಆದರೆ ನಾವು ಕಲ್ಲಲ್ಲಿ ಬೀಸ್ತೀವಲ್ಲ, ಸೂಪರ್ ಅದು. ಒಳಗಡೆ ಹಾಕಿ ಇವ್ರು ಬೀಸಿ ತಿರ್ತಿದಾಗನೇ ಬಂದು ಕಡಲ್ ಬಿದ್ದಿರುತ್ತೆ. ಅದಕ್ಕೇನು ಆಗಿರಲ್ಲ, ಒಡೆದೋಗಿರುತ್ತೆ. ಅಷ್ಟು ಬಿಟ್ಕೊಂಡ್ರೆ ಬೆಂದೋಗೇನೂ ಇರಲ್ಲ. ಅದು ನೋಡಿದ್ರ ಚೆನ್ನಾಗಿರುತ್ತೆ. ನೀವು ಬೀಸೋದಿಲ್ವಲ್ಲ, ಅದಕ್ಕೆ ಚೆನ್ನಾಗಿದೆ. ಇಲ್ಲ, ನಮ್ಮ ತಾಯಿಗೆ ನಾವು 5 ಜನ ಗಂಡು ಮಕ್ಕಳು. ನಮ್ಮ ಅಕ್ಕನ ಮದುವೆ ಆಗ್ಬಿಟ್ಟಾಗ ನಮ್ಮ ಕೈಲೇ ಬೀಸಿಸ್ತಿರು, ನಾವು ಚಿಕ್ಕವರು. ನಾವಾಗ ಇನ್ನೇನು ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ. ನೀವು ಬೀಸ್ತಿದ್ರ ನಾಗಮ್ಮನವ್ರೆ? ಇಲ್ಲ, ನಾವು ಇವ್ರ ಮನೆ ಬಂದಾಗೆಲ್ಲ ಬೀಸ್ಕೊಂಡೇ ಮಾಡ್ತಿದ್ದೆ. ಬೀಸ್ಕೊಂಡೆ. ಕರೆಂಟ್ ಇರಲಿಲ್ಲ. ಈಗ ಒಂದು 10 ವರ್ಷದಿಂದ ಈಚೆಗೆ ಎಲ್ಲ ಮಿಕ್ಸಿ, ಕುಕ್ಕರು ಇವೆಲ್ಲ ಆಗಿರ್ಬೋದು. ಒಂದು 20 ವರ್ಷದಿಂದ ಈಗ. ಮೊದಲೆಲ್ಲವೇ ಇಲ್ಲ. ಹಾಡು ಗಿಡೆಲ್ಲ ಹೇಳ್ಕೊಂಡ್ ಬೀಸ್ತಿದ್ರ? ಹಾಡ ಹೇಳ್ತಾರ, ಕೆಲವ್ರು ಹೇಳ್ತಾರೋ, ಕೆಲವರು ನಿಮಗೆ ಬರೋದಿಲ್ವೇ ನಾಗಮ್ಮನವ್ರೆ? ಹೇಳ್ತಿದ್ದೆ, ಎಲ್ಲ ಮರ್ತೋಗವಲ್ಲ, ಈಗ ಬೀಸಲ್ವಲ್ಲ. ಅದು ಕರೆಕ್ಟ್. ಚಟ್ನಿ ಆಡಿಸುವಾಗ, ಸಾಮೆ ಬೇಯಿಸುವಾಗ ಹಾಡು ಹೇಳ್ಕೊಂಡು ಹೇಳ್ತಿರು. ನಮ್ಮ ಮನೇಲೆಲ್ಲ ಹೇಳ್ತಿರು. ನಮ್ಗೆ ಅಂತೂ ಈಗ ನಮ್ಮ ಮುಂದಕ್ಕೆ ಇಲ್ವಲ್ಲ. ಎದುರು ಬದ್ರು ಇಬ್ರು ಕೂತ್ಕೊಂಡು ಬೀಸ್ತಿದ್ದಲ್ವಾ? ಇಬ್ರು ಕೂತ್ಕೊಂಡು ಅರ್ಧ ಈ ಕಡೆ ತಳ್ಳಿದ್ರೆ ಅವ್ರು ಆ ಕಡೆ ತಳ್ಕೊಡ್ಬೇಕು. ಏನೋ ಒಂಥರ ಚೆನ್ನಾಗಿರ್ತಿತ್ತು. ಅದು 2 ಒಟ್ಟು ಕೂಡಿ ಮಾಡ್ತಿರಲ್ಲ ಹೆಂಗಸ್ಗಳು. ಈಗ ಇಬ್ರು ಇದ್ರೆ ನಾವು ಇಬ್ರು ಕೂತ್ಕೊಂಡು ಬೀಸ್ತಿದ್ವು. ಇಬ್ಬರೇ ನಾವು ಒಬ್ರಿ ಆದ್ರೂ ಒಬ್ರು ಕೂತ್ಕೊಂಡು ಬೀಸ್ತದು ಅಲ್ವೇ? ಆದ್ರೂ ಭಾರಿ ಭಾರ ಇರೋದು ಕಲ್ಲು ತೂಕ ಹೋಗೋದ. ಈಗ್ಲೂ ಒಂದು ಪಾವು ಒಂದೇ ಸತಿ ಹಿಡಿತದ ಅಲ್ವಾ? ನೋಡಿ, ಈಗ ನಂಜುಂಡಪ್ಪನವ್ರೆ, ತಿನ್ನೋದಾಯ್ತು, ಸಿರಿಧಾನ್ಯನ ಬೆಳೆಯೋದು ಹೆಂಗೆ ಅಂತ ಒಂಚೂರು ಹೇಳಿ. ಅದು ತುಂಬ ಅದ್ಭುತವಾದ್ದು. ನೋಡಿ, ನೀವು ಈಗ ಕೇಳಿದ್ರಲ್ಲ ಪ್ರಶ್ನೆ, ಅದು ನಮ್ಮ ರೈತರೆಲ್ಲ ಅವ್ರಿಗೆ ಗೊತ್ತು ಅನ್ಕೋತೀನಿ, ರೈತರು. ಆದರೆ ಯಾಕೋ ಅವ್ರಿಗೆ ಇತ್ತೀಚೆಗೆ ಇದನ್ನೆಲ್ಲ ಬೆಳೆದು ರೇಖೆ ಮಾಡೋದು ಕಷ್ಟ ಆದ್ರಿಂದ ಬಿಟ್ಬಿಟ್ರ ಅಂತ ಅನ್ಕೋತೀನಿ. ಇವತ್ತು ಮನುಷ್ಯ ಬದುಕಬೇಕು ಅಂದರೆ ಸಿರಿಧಾನ್ಯಗಳು ಅವಶ್ಯಕತೆ. ಈಗ ನನಗಾಗಿರೋದು ಅಂದರೆ ಎಲ್ಲರಿಗೂ ಆಗೋದ. ಈಗ ಒಂದು ಮನೆಯಲ್ಲಿ ಒಬ್ಬನಾದ್ರೂ ಪೇಷೆಂಟ್ ಇದ್ದೇ ಇರ್ತಾನೆ, ಮಾತನುಂಗಂಥ ಪೇಷೆಂಟು. ಇತ್ತೀಚಿನ ದಿನಗಳಲ್ಲಿ ಇವನ್ನೆಲ್ಲ ನೋಡೋಕೆ ಹೋದರೆ ನೋಡಿ ಎಷ್ಟು ಚೆನ್ನಾಗದ. ನಾನು ಬೇರೆ ಕಡೆ ಎಲ್ಲ ಗಮನಿಸಿದಾಗ 22 ವರ್ಷ 23 ವರ್ಷ ಅವ್ನಿಗೆ ಸ್ಲೋ BP ಅಂತಾರೆ. ಇವೆಲ್ಲ ಹೆಂಗೆ ಬಂದು ಹೇಗಾದೋ ಚಿಂತನೆಗಳಿಗೆ ನಾವು ಮಾಡ್ತಾ ಹೋದ್ರೆ ನಾವೆಲ್ಲೋ ದಾರಿ ತಪ್ತಾ ಇದ್ದೀವಿ. ನಮ್ಮದೆಲ್ಲ ಕೊಟ್ಬಿಡ್ತೀವಿ, ಅವ್ರ ಕಡೆಯಿಂದ ತಗೊಂಬಂದು ತಿಂತಾಯಿದ್ದೀವಿ ನಾವು. ಅವ್ರು ಏನು ಮಾಡ್ತಾರೆ, ಗೋಧಿ ಹಿಟ್ಟು ಹೇಗಿದೆಯೋ ಗೊತ್ತಿಲ್ಲ, ಮೈದಾ ಹಿಟ್ಟು ಹೇಗಿದೆಯೋ ಗೊತ್ತಿಲ್ಲ. ನಾವು ಬೆಳೆದಂಥದ್ದನ್ನು ಏನು ಊಟ ಮಾಡಿದಾಗದು. ಈ ಜ್ವಾಳದ ಹಿಟ್ಟು ಉಂಡ್ರೆ ವಾಯಿ ಹಿಡ್ಕೊತಾನೆ ಕೆಲವರು. ನಮಗೇನು ಆಗಲ್ಲ ಬಿಡಿ, ನಾವು ತಿಂದು ಗಟ್ಟಿಯಾಗಿದ್ದೀವಿ. ಈಗ ನಾವು ಸಿರಿಧಾನ್ಯಗಳು ಬೆಳೆಯ ಉದ್ದೇಶ ನಿಜಕ್ಕೂ ಇಳುವರಿ ಕಡಿಮೆ ಆಗ್ಬೋದೇನೋ. ಆ ಬೆಳೆಗಳಿಗೆ ಕಾಯಿಲೆಗಳಿಲ್ಲ.
ನೀವು ಯಾವುದೇ ಬೆಳೆ ಬೆಳೀರಿ, ಇವತ್ತು ಔಷಧಿ ಹೊಡೆದೇ ಯಾವ ಬೆಳೆನೂ ಬೆಳೆಯೋಕ್ಕಾಗಲ್ಲ. ಇವತ್ತು ನಮ್ಮಲ್ಲೆಲ್ಲ ರೈತರು ಬೆಳೀತಾವ್ರಲ್ಲ, ಔಷಧಿ ಹೊಡೆದೇ ಯಾವ ಬೆಳೆನೂ ಬೆಳೆಯೋಕ್ಕೆ ಆಯ್ತಾ ಇಲ್ಲ. ಆದರೆ ನಮ್ಮ ಈ ಸಿರಿಧಾನ್ಯಗಳಿಗೆ ಔಷಧಿ ಬೇಕಾಗಿಲ್ಲ. ನೋಡಿದ್ರಾ? ಇಳುವರಿ ಸ್ವಲ್ಪ ಕುಂಠಿತ ಆಗ್ಬೋದು. ಇರ್ತಕ್ಕಂಥ ಬೇಸಾಯದಲ್ಲಿ ನ್ಯಾಚುರಲ್ ಆಗಿ ಆ ಊಟ ಮಾಡ್ಬೋದು. ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕೆದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ನೀನೊಂದು ಮಿಂಚಿ ಓಡಾಡಿದೆ ಮನದ ಕಡಲಾಳಕ್ಕೆ, ಅರಸುತ್ತ ಈಜಿದೆ ತೀರವ. ಮೀನು ಕೃಷಿ ಮಾಡಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ. ಅಲ್ಲ, ಮೊದಲಿಂದ ಹೇಳ್ಕೊಂಬನ್ನಿ. ಭೂಮಿ ಸಿದ್ಧತೆ ಯಾವ ಥರ ಮಾಡ್ತೀರಿ? ಭೂಮಿ ಸಿದ್ಧತೆ ನಾವು ಬೇಸಿಗೆಯಲ್ಲಿ ಒಂದು 2 ಮೈ ಆರಂಭ ಮಾಡಬೇಕು. ಯಾವುದ್ರಲ್ಲಿ? ನೇಗಿಲಿನಲ್ಲಿ. ನೇಗ್ಲು ಅಂದ್ರೆ ದನ ಮಡಿಕೊಂಡಿದ್ದೀರಿ? ಈಗಲೂ ಇದೆ. ಇವು ದುಡಿಯೋ ಎತ್ತಿದೆಯೋ ಅಥವಾ ದಂದಲ್ಲಿ ಉಳ್ತೀರ? ದಂದಲ್ಲಿ. ಸರಿ. ಕರೆಯೋದು ಅದೇ, ಉಳಕ್ಕೂ ಅದೇ. ಅಂದ್ರೆ ಒಂದು ಎಷ್ಟು ಇದು ತೆನೆ ಆಗ್ಬಿಟ್ರೆ ಅದು ಸರಿ, ತೆನೆ ಆಗ್ಬಿಟ್ರೆ ಇದು ಹಿಂಗೆ ಆಯ್ತು, ಅರ್ಥವಾಯ್ತು. ಹಂಗೆ ಮಾಡ್ಕೊಂಡು ಮೇಂಟೈನ್ ಮಾಡ್ತೀವಿ. 2 ಸರಿ ಬೇಸಿಗೆನಲ್ಲಿ ಉಳ್ತೀವಿ. ಆಮೇಲೆ ಗೊಬ್ಬರ ಆ ಸಮಯಕ್ಕೆ ಸರಿಯಾಗಿ ನಾವು ಮಾರ್ಚಿನಲ್ಲಿ ಮುಗಿದೋಗಿರ್ಬೇಕು ಗೊಬ್ಬರ ಸೇರಿಸಿ. ಅಷ್ಟು ಬೇಗ? ಅಥವಾ ಏಪ್ರಿಲ್ ಫಸ್ಟ್ನಲ್ಲೇ ಸ್ಟಾರ್ಟ್ ಮಾಡ್ಬೇಕು. ಏಪ್ರಿಲ್ ಮಳೆ ಆಗ್ಬಿಡುತ್ತೆ ನಮಗೆ. ಏಪ್ರಿಲ್ಗೆ ಮೊದಲನೇ ಮಳೆ ಆಗ್ಬಿಡುತ್ತೆ ನಮ್ಮ ಏರಿಯಾದಲ್ಲಿ. ನಾವು ಮೊದಲನೇ ಬೆಳೆ ಏಪ್ರಿಲ್ನಲ್ಲಿ ನಾವು ರೇವತಿ ಮಳೆಗೇ ಬೆಳೆ ಮಾಡಿಬಿಡ್ಬೇಕು. ಆದ್ರೆ ಆವಾಗ ಬೆಳೆ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಅವಾಗ ಏನು ಬಿತ್ತೀರಿ? ಆವಾಗ ಜೋಳ ಬಿತ್ಬೋದು, ನಮ್ಮ ಅಲಸಂದೆ ಬಿತ್ಬೋದು, ಎಳ್ಳು ಮೊದಲನೇದು. ಫಸ್ಟ್ ಎಲ್ಲ ಬಿತ್ತನೆ ಮಾಡ್ತಕ್ಕಂಥ ಮೊದಲನೇ ಅವು. ಹತ್ತಿ ಹಾಕ್ಬಿಡ್ಬೋದು. ಇವನ್ನ ಮೊದಲನೇ ಬೆಳೆಗಳು ಇವು. ಅಲ್ಲ, ಸಿರಿಧಾನ್ಯದಲ್ಲಿ ಯಾವುದನ್ನು ಬಿತ್ತೀರಿ? ಸಿರಿಧಾನ್ಯದಲ್ಲಿ ನಾವು ಜೋಳದ ಜೊತೆಗೇ ನವಣೆ ಹಾಕ್ತೀವಿ. ನವಣೆ ಜೋಳದ ಜೊತೆಲೇ ಹಾಕ್ಬಿಡ್ಬೋದು, ತೊಂದರೆ ಇಲ್ಲ, ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಸಾಮ, ಈ ರಾಗಿ ಬಿಡುವಾಗಲೂ ಸಾಮ ಜೊತೆಗೆ ಸಾಲಲ್ಲಿ ಬಿಡ್ಬೋದು. ರಾಗಿ ಜೊತೆ ಸಾಮೆ ಬಿಡ್ಬೋದು. ಇನ್ನು ಬರಗು, ಊದ್ಲು ಇವು ಅದೇ ಸೇಮ್. ಅಥವಾ ಒಟ್ಟಿಗೆ ಬೆಳೆದ್ರು ನಾವು 10 ಕ್ವಿಂಟಲ್ ಎಲ್ಲನೂ ಬೆಳ್ಕೊತೀವಿ. 1 ಕ್ವಿಂಟಲ್ 1.5 ಕ್ವಿಂಟಲ್ ಆದರೆ ಈ ವರ್ಷನೂ ಆಗಿ ಬರೋ ವರ್ಷಕ್ಕೂ ಆಗುತ್ತೆ. ಅಲ್ಲ, ಮುಂಗಾರಿಗೆ ಯಾವ್ದು ಬೆಳಿತೀರಿ? ಮುಂಗಾರಿಗೆ ಯಾವ್ದು ಬೆಳಿತೀರಿ? ಮುಂಗಾರಿಗೆನೆ ನಾವು 4 ಮಾಡ್ತೀವಿ. ಮುಂಗಾರಿಗೆನೆ ಮಾಡ್ಬಿಡ್ತೀವಿ 4. ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ನಾವು ಮಾತ್ರ ಜೊತೆಗೆ ಹಾಕ್ಬಿಡ್ತೀವಿ. ಇನ್ನು ಉಳಿದವನ್ನ 1 by 1 ಒಂದು ಮಳೆ 2 ಮಳೆ ಕಳೆದ್ಮೇಲೆ ಹಸುವಿನಿ ಮಳೆ ಅಥವಾ ಭರಣಿ ಮಳೆ ಅಥವಾ ಕೃತಿಕ ಮಳೆ, ಅವರಲ್ಲಿ ಮಳೆಗಳು ಒಂದೇ ಸಮನಾಗ ಆಗಲ್ಲ ನೋಡಿ. ಈ ವರ್ಷ ನಾನು ಬೆಳೆಯೋಕ್ಕೆ ಆಗಲ್ಲ, ಬಿತ್ಬಿಟ್ಟು. ಅಲ್ಲ, ನೀವು ಮೊದಲನೇ ಬಾರಿ 2 ಸರಿ ಉಳ್ತೀನಿ. ಹೌದು. ಆಮೇಲೆ ಗೊಬ್ಬರ ಹಾಕಿ ನಾವು ಎಲ್ಲ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಆರಾಮ ಮಾಡಿಬಿಟ್ಬಿಡ್ತೀವಿ. ಆಮೇಲೆ ಮಳೆ ಬಿದ್ದಾಗನೇ ನಾವು ಸಾಲು ಹೊಡೆಯೋದು. ಯಾವುದ್ರಲ್ಲಿ ಸಾಲು ಹೊಡೆಯೋದು? ಸಾಲು ಹೊಡೆಯೋಕೆ ನೇಗಿಲು ಮಡಿಕೊಂಡಿದ್ದೀವಿ ನಾವು. ನೇಗಿಲು ಮಡಿಕೊಂಡಿದ್ದೀವಿ, ಮರದ ನೇಗಿಲೆ ಸಾಲು ಹೊಡೆಯೋಕೆ. ಯಾವ ಮರದ ನೇಗಿಲು? ಗೊಬ್ಳಿ ಮರದಲ್ಲೇ ನಾವು ನೇಗಿಲನ್ನ ಆಯ್ಸೋದು. ನಾವು ಗೊಬ್ಳಿ ಮರದನೇ. ಅದು ಸ್ವಲ್ಪ ಶಾಶ್ವತವಾಗಿ ಒಂದಷ್ಟು ವರ್ಷ, 10 ವರ್ಷ ಬರೀ ಸಾಲು ಹೊಡೆಯೋಕೆನೇ ಅದನ್ನು ಆರಂಭ ಮಾಡೋಕ್ಕಾಗಲ್ಲ. ಆ ನೇಗಿಲಲ್ಲಿ ಆರಂಭ ಮಾಡೋದು ಯಾವ ನೇಗಿಲಲ್ಲಿ? ಅದರಲ್ಲೇ ದಪ್ಪದಿರುತ್ತೆ. ಅದು ಗೊಬ್ಳಿನೇ. ಸಾಲು ಹೊಡೆಯಕ್ಕೆ ಬೇರೆ ನೇಗಿಲು, ಇದಕ್ಕೆ ಬೇರೆ, ಆರಂಭಕ್ಕೆ ಬೇರೆ ನೇಗಿಲು. ಸಾಲು ಚಿಕ್ಕದಾಗಿ ಇರಬೇಕು. ಈ ಆರಂಭ ದಪ್ಪ ನೇಗಿಲು. ಎಷ್ಟು ಅಡಿ ಸಾಲು ಹೊಡಿತೀರಿ? ನಾವು 1 ಅಡಿ 1.25 ಅಡಿ ಸಾಲು. ಆಯಿತು. 1 ಸಾಲಲ್ಲಿ ಬಿತ್ತನೆ ಹೇಗೆ? ನಾವು ಸಾಲು ಹೊಡ್ಕೊ ಹೋಯ್ತೀವಿ. ಇವ್ರು ಇರ್ತಾರಲ್ಲ ಹೆಣ್ಮಕ್ಳು, ಬಿತ್ತನೆ ಮಾಡ್ಕೊತಾರೆ. ಹಿಂದೆಲ್ಲ ಕೂರ್ಗೆ ಬಳಸ್ತಿದ್ರು ಬಿತ್ತನೆಗೆ. ನೀವು ಹತ್ರ ಕೂರ್ಗೆ ಏನು ಮಡಿಕೊಂಡಿಲ್ವಾ? ಇಲ್ಲ, ನಾವು ಮಡಿಕೊಂಡಿಲ್ಲ. ಇದು ಬಂದಿದ್ದಾವು ಸ್ವಲ್ಪ ಕೂರ್ಗಳ ಬಿತ್ತನೆ ಒಳಗಡೆ ಹಾಕ್ಬಿಟ್ಟು ಅಂದ್ರೆ ಎಲ್ಲ ಲೈನ್ಗೆ ಹೊಂಟೋಗವು. ಸ್ವಲ್ಪ ಬಂದ ಒಂದು ಸ್ವಲ್ಪ ದಿನ ಅದು ಏರ್ಗಳಿಗೆ ಭಾರ ಆಯ್ತದ ಅಂದ್ಬಿಟ್ಟು ತೆಗೆದ್ಬಿಟ್ರೆ ಅನ್ನೋದು 5-6 ಒಟ್ಟಿಗೆ ಹೋಯ್ತಿದೆ. ಅದು ನಿಜ. ಕೂರ್ಗೆ ನಾನು ನೋಡಿದ್ದೆ, ಅದನ್ನ ಬಿತ್ತನೆ ಮಾಡ್ತಿದ್ರು. ಗೊಬ್ಬರನೂ ಹಾಕ್ಬಿಡೋದು ಒಂದ್ ಕಡೆಗೆ ಇದನ್ನು ಹಾಕ್ಬಿಡೋರು. ಅದು ಏರ್ಗೆ ಭಾರ ಆಯ್ತದ ಅಂತಲೇನೋ ಅದನ್ನ ತೆಗೆದಾಕ್ಬಿಟ್ರು. ಓಕೆ. ಈಗ ನೀವು ಸಾಲು ಬಿಟ್ಕೊಂಡು ಹೋಯ್ತೀರಿ, ಹಿಂದ್ಗಡೆಯಿಂದ ಬೀಜ ಉದುರಿಸ್ಕೊಂಡ್ಬರ್ತಾರೆ. ಆಮೇಲೆ ಮುಚ್ಚೋದು ಅದನ್ನ ಅರವತ್ತದು ಅಂತ ಹೇಳ್ತೀವಿ ನಾವು. ಅರವತ್ತದು ಅಂದ್ರೆ ಅದು ತಿರ್ಗಿ ಹಿಂಗೆ ಬಿಟ್ಟು ಹೋದ್ರೆ ಪಕ್ಕದಲ್ಲಿ ಮಣ್ಣು ಮುಚ್ಚುತ್ತೆ. ಹದವಾಗಿ
ಅದು ಆಗಿ ಹೆಚ್ಚಾಗೂ ಆಗಬಾರ್ದು, ಕಡಿಮೆ ಆಗೂ ಆಗಬಾರ್ದು. ಈಗ ಹೆಚ್ಚಿಗೆ ಆದಂತಹ ಸಸಿಗಳನ್ನ ಏನಾದ್ರು ತೆಗಿತೀರಾ ಅಥವಾ ಹುಟ್ಟವನ್ನೆಲ್ಲ ಬಿಟ್ಬಿಡ್ತೀರಾ? ಇಲ್ಲ ಸ್ವಲ್ಪ ತೆಳು ಮಾಡ್ಬೇಕಾಯ್ತದೆ. ಎಲ್ಲರೂ ಬೆದೆ ಆಗ್ಬಿಟ್ಟು ಗೀಜಲಾಗ್ಬಿಡ್ತದೆ. ಅದನ್ನ ಮಧ್ಯದಲ್ಲಿ ಸ್ವಲ್ಪ ತೆಗೆದು ತೆಳು ಮಾಡೋದು ಹೆಂಗೆ? ತೆಳು ಮಾಡೋದು ಸ್ವಲ್ಪ ಕಿತ್ತಾಕ್ಬಿಡ್ಬೇಕು ಕೈಯಲ್ಲಿ ಹೆಚ್ಚು ಇರೋದನ್ನ. ಆಮೇಲೆ ನಮಗೆ ಗೊತ್ತಾಗುತ್ತೆ ಯಾವ ಗಿಡ ದಟ್ಟವಾಗದೆ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಯ್ತದೆ. ಅದನ್ನ ಕಿತ್ತಾಕ್ಬಿಡೋದು. ಕೈಯಲ್ಲಿ ಕೀಳಿಸ್ತೀರಿ? ಕೈಯಲ್ಲಿ ಕಳಿಸ್ತೀವಿ. ಹೆಚ್ಚಿಗೆ ಬಿತ್ತಿದ್ರೆ ಕೂರ್ಗೆ ಹೊಡೆದ್ಬಿಟ್ರೆ ಅಡ್ಡ ಕೂರ್ಗೆ ಹೊಡೆದ್ರೂ ಹೋಗುತ್ತೆ. ಅಡ್ಡ ಕೂರ್ಗೆ ಹೊಡೆದ್ಬಿಟ್ರು ಹೋಗುತ್ತೆ. ಕಳೆ ತೆಗಿಯೋದೆಲ್ಲ ಹೇಗೆ? ಕಳೆ ತೆಗೆದು ಕೈಯಲ್ಲೇ ತೆಗಿಬೇಕು. ಕೈಯಲ್ಲಿ ಅಂದ್ರೆ ಅರ್ಗಣ ಹೊಡೆದು ಕ್ಲೀನ್ ಮಾಡಿರ್ತೀವಿ. ಬರೀ ಸಾಲಲ್ಲಿ ಅಷ್ಟು ಇರೋದು, ಸಾಲಲ್ಲಿ ಕಳೆ ಅಷ್ಟೇ. ಇನ್ನು ಒಳಗಡೆ ಇರೋದನ್ನ ಕ್ಲೀನ್ ಮಾಡ್ಕೊಳ್ತೀವಿ. ಕೊನೆಯವರೆಗೂ ಅದನ್ನು ಮೇಂಟೈನ್ ಮಾಡ್ಕೊತೀವಿ. ಈಗ ಮುಂಗಾರಲ್ಲಿ ತಾವು ಹೇಳಿದ್ರಿ ಜೋಳ ಬೆಳಿತೀನಿ, ಜೋಳದೊಂದಿಗೆ ಏನು ಹಾಕ್ತೀನಿ? ನವಣೆ ಹಾಕ್ತೀರಿ. ಮತ್ತು ಅಲಸಂದೆ ಹಾಕ್ತೀನಿ. ಅಲಸಂದೆ ಹೌದು. ಉದ್ದ ಹಾಕ್ತೀನಿ, ಅದು ಸಪ್ರೇಟು. ಅದೇ ಬೇರೆ. ಇದ್ರ ಜೊತೆಗಲ್ಲ ಒಳಗಡೆ ಹೋಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಜೋಳದೊಳಗಡೆ ಎಲ್ಲನೂ. ಹಂಗಾಗಿ ಒಂದು ಮಾಡ್ಬೋದು. ಎಲ್ಲನೂ ಅದ್ರೊಳಗಡೆ ಮಾಡ್ಬಿಟ್ಟು ಜೋಳದೊಳಗಡೆ ಹೋಗಿ ಮಾಡೋಕ್ಕಾಗಲ್ಲ. ಇನ್ನು ಉಳಿದ ಮೂರು ಯಾವಾಗ ಬೆಳಿತೀರಿ? ಒಂದು ಸ್ವಲ್ಪ ಟೈಮ್ ಕೊಟ್ಟು 1-2 ಮಳೆ ಬಿಟ್ಟು ಮುಂದಕ್ಕೆ ಹೋದ್ರೆ ಆವಾಗ ಬಿತ್ಬೋದು ಅವನ್ನ, ಉಳ್ದವನ್ನ. ಅದ್ರ ಜೊತೆಗೆ ಏನು ಬೆಳೆಸ್ಕೊಂಡು ಬಿತ್ತೀರಿ? ಅದ್ರ ಜೊತೆಗೆ ಇದು ಒಂದು 6 ಸಾಲು, ಅದು ಉದ್ದು ಬಿತ್ತಿದ್ರೆ ಮಧ್ಯಕ್ಕೆ ಇನ್ನೊಂದು ಸಾಲು, ಒಂದು ಕಡು ಅಂತ ಇರ್ಬೇಕು ಇದಾಗಲಿ ಅಂತ. ಅದು ಮಾಡಿದ್ರೆ ಇದು ಮಾಡ್ತೀವಿ. ಅಥವಾ ಜೋಳ ಸಾಲು ಬಿಟ್ಟಿರ್ತೀವಿ. ಯಾಕಂದ್ರೆ ದನಗಳ ಹುಲ್ಲು ಆಯ್ತದ, ಅದು ಕಡು ಇದ್ರೆ ಅನುಕೂಲ. ಈ ಹುಳ ಗಿಳ ಆದ್ರೂ ಆ ಗಿಡದ ಮೇಲೆ ಅಕ್ಕಿ ಕೂತ್ಕೊಂಡು ತಿನ್ನಕ್ಕೂ ಆ ಕಡ ಅನ್ನೋದು ಅನುಕೂಲ. ಹಾಗಾಗಿ ಅದನ್ನ ಕಡ ಹಾಕ್ಲೇಬೇಕಾಯ್ತದೆ ನಾವು. ಕಡದಲ್ಲಿ ಏನಾಗ್ತೀರಿ? ಕಡಲ್ಲಿ ನಾವು ತುಗುರಿ ಕಡೆ ಹಾಕ್ಬೋದು. ತೊಗರಿ. ಆ ತುಗುರಿ ಕಡೆ ಇದ್ರೆ ನಮಗೂ ಊಟಕ್ಕೆ ಆಯ್ತದ, ತೊಂದರೆ ಇಲ್ಲ. ಅಥವಾ ಕಂಬು ಹಾಕಿದ್ರೆ ಕಂಬು ಹಸುಗಳಿಗೆ ಆಯ್ತದ ಹುಲ್ಲು. ಅದು ಒಂದು ಕಡೆ 2 ಕಡೆ ಮಾತ್ರ ಬಿಟ್ಕೊಳ್ಳೋದು. ಅದನ್ನು ಊಟಕ್ಕೆ ಅಂತ ನಾವು ಹೆಚ್ಚು ಬಳಸ್ಕೊಳ್ಳಲ್ಲ. ನಮಗೆ ಸಾಮಕ್ಕಿ, ನವನಕ್ಕಿ ಇವು ಮಾತ್ರ ಟೇಸ್ಟು. ನಾವು ಅದನ್ನು ಊಟಕ್ಕೆ ಹೆಚ್ಚು ಬಳಸಲ್ಲ, ಹಸುಗಳು ಬಳಸ್ತೀವಿ. ಈಗ ಸಾಮೆ ಮತ್ತು ನವಣೆ, ಸಾಮಾನ್ಯವನ ಅನ್ನ ಹೇಗೆ ಮಾಡೋದವ? ಅನ್ನ ಮಾಮೂಲಿ ಮಿಲ್ ಮಾಡ್ತೀವಿ. ಮಿದಿತಿದ್ದೋ, ಈಗೇನೋ ಮಿಲ್ ಬಂದದ. ಮೊದಲು ಕುಟ್ತಿದ್ದೋ, ಕುಟ್ಟಕ್ಕಾಗ ಮಿದಿಯೋದು ಅಂದ್ರೆ ಕುಟ್ಟೋದು. ತಡಿಯಣ್ಣ, ಅವ್ರು ಯಾವ್ದ್ರಲ್ಲಿ ಕುಟ್ತಿದ್ರು? ಒನಕೆ. ಸರಿ. ಯಾವ ಮರದ್ದು ಒನಕೆ ಸಾಮಾನ್ಯ? ಯಾವ ಮರದ ತೂಕ, ಗೊಬ್ಳಿ ಮರ ಆದ್ರೆ ತೂಕ ಇರ್ತಿತ್ತು. ತುರ್ಪಣ್ಣ ಮರದಲ್ಲೇ ಅಥವಾ ಕಗ್ಲಿ ಮರದಲ್ಲೇ ಯಾವ್ದ್ರಲ್ಲಿ ಮಾಡ್ತಿರೋ ಅವ್ರು ತೂಕ ಇರ್ತಿತ್ತು. ಒಟ್ಲು ನಿಮಗೆ ಗೊತ್ತೇ ನಂಜುಂಡಪ್ಪನವ್ರೆ? ಇಲ್ಲ, ತೂಕವಾಗಿರೋದ್ರಲ್ಲೇ ಒಣಕೆ ಮಾಡಿದ್ರೆ ಅದಕ್ಕೆ ಕಣ್ಣು ಹಾಕ್ಬಿಟ್ಟು ಮಾಡಿದ್ರೆ ಭಾಳ ಚೆನ್ನಾಗಿತ್ತು. ಕಗ್ಲಿಯಲ್ಲಿ ತೂಕ. ಕಗ್ಲಿ ಮರ ತುಂಬಾ ಭಾರ ಆಯ್ತದೆ. ತುಂಬಾ ಭಾರ. ಅರಳಿದು ಮಾಡ್ತಾರೆ. ಈಗೇನ ಸಿಟಿಗಳಲ್ಲಿ ಮಾರಿ ಮಾಡ್ತಲ್ಲ, ಅವೆಲ್ಲ ಉಪಯೋಗ ಆಗಲ್ಲ. ಅವು ಕುಟ್ಕತರ ಮೆಣಸಿತಲ್ಲ ಅಪ್ಪನ ಕಾಲದ ಅಯ್ಯದ ಇವತ್ತು. ಆಯ್ತಾಯ್ತು. ಕಣವ, ಮೊದಲು ಕುಟ್ತಾ ಇದ್ರಿ, ಈಗ ಮಿಲ್ಲೇ ಬಂದವೆ. ಅದ್ರಲ್ಲಿ ಅಕ್ಕಿ ಮಾಡಿಸ್ಕೊಂಡು ಅನ್ನ ಮಾಡೋದು ಹೇಗೆ? ಹಂಗ ಎಲ್ಲ ಅಚ್ಚುಕಟ್ಟು ಮಾಡ್ತಿರ್ತೀವಿ. ಒಟ್ಟಿನೆಲ್ಲ ತೆಗಿತೀವಿ. ಹಾಗೆ ಮಳೆ ನೀರ್ಗೆ ಅಕ್ಕಿ ಬಸಿತಿರ್ತೀವಿ. ಯಾವ ನೀರಿಗೆ? ನೀರು ಮಡ್ತೀವಲ್ಲ ಅನ್ನ ಮಾಡಕ, ನೀರು ಮಳ್ತಲ್ಲ, ಮಳೆದಾಗ ಅಕ್ಕಿ ತೊಳೆದ್ಬಿಟ್ಟು ಹಾಕ್ತಿವಿ, ಹಿಂದ್ಗುಟ್ಟೆ ಬಗ್ಗಿಸ್ಕೊತೀವಿ ಅಷ್ಟೇ. ಭಾಳ ಸುಲಭವಾಗಿ ಹೇಳಿದ್ರಿ. ಕಷ್ಟ ಅಂತಾರಲ್ಲ ಸಿರಿಧಾನ್ಯದಲ್ಲಿ ಅನ್ನ ಮಾಡೋದು? ಇಲ್ಲ, ಅದು ಹೆಚ್ಚೋದು ಬೇಕೇ ಆಗಲ್ಲ. ಈ ಮಾಮೂಲಿ ಬೆಂತಕ್ಕಿಲ್ಲಿ ಅಷ್ಟು ತಡೆಯಲ್ಲ, ಅದು ಬೇಗ ಇದಾಗ್ಬಿಡ್ತ. ಒಂದು ಮಳ್ಳಿಗೆ ಬೆಂದೋಯ್ತ. ಹೌದು, ಭಾಳ ಬೇಗ ಆಗೋಯ್ತದ. ಆಮೇಲೆ ಬಸ್ತು ಊಟ ಮಾಡ್ಬೋದು. ಅಂತಂದ್ರೆ ಆರದ ಮೇಲೂ ಚೆನ್ನಾಗಿರ್ತದೆ. ಪುಡಿ ಕಣ ಎಲ್ಲ ಉಡಿ ಕಣಾಗಿರ್ತದ. ಚಿತ್ರಾನ್ನನೂ ಮಾಡ್ಬೋದು, ಪುಳಿಯೋಗರೆ ಯಾವ್ದಾರು ಮಾಡ್ಬೋದು. ನೋಡಿದ್ರ? ಮನೇಲಿ ಎಷ್ಟು ದನ ಮಡಿಕೊಂಡಿದ್ರಿ? 4. ಒಂದು ತೇನ, ಒಂದು ಕರಿತದ, ಒಂದು ಕರು, ಇನ್ನೊಂದು ಉಳಾಕ ಅಂತ ತಂದಿದ್ದೀವಿ. ಅಲ್ವೇ? ನಿಮಗೂ ಏನಾದ್ರು ಉಳಕ್ ಬರುತ್ತಾ? ನಾಗಮ್ಮನವ್ರೆ ಟ್ರೈನಿಂಗ್ ತಗೊಂಡಿಲ್ಲ? ಇಲ್ಲ, ಟಿಲ್ಲರ್ ಹೊಡಿಬೋದು. ಇವತ್ತು ಆಗಲ್ಲ, ನೇರವಾಗಲ್ಲ. ಟಿಲ್ಲರ್ ಹೊಡಿತೀರಾ? ಒಂದು ಟಿಲ್ಲರ್ ಮಾಡಿಕೊಂಡ್ರಿ. ಒಂದು ಟಿಲ್ಲರ್ ಅದಿರುತ್ತಲ್ಲ, ಸಣ್ಣ ಪುಟ್ಟ ಇದ್ರೆ ಯಾರು ಓಡಿಸ್ತೀರಾ? ಬೇಕು ಅಂದ್ರೆ ಮಾಡ್ಬೋದು. ಈಗ ನನ್ನ ತಮ್ಮನ ಏನೂ ಇಲ್ಲ. ಅಲ್ಲಮ್ಮ, ನೀವು ಓಡಿಸಿದೀವಿ ಒಂದಿನ. ಹೌದಾ? ನೋಡಿದ್ರ? ಪರವಾಗಿಲ್ವಲ್ರಿ ನಾಗಮ್ಮನವರು? ಟ್ರಯಲ್ ನೋಡ್ಬೇಕು ಅಂತಾರಲ್ಲ ಪ್ರತಿಯೊಂದು. ನೋಡಿದ್ರ? ಸಮಾನ ಅವಕಾಶಗಳು ಕೊಡ್ಬೇಕಲ್ಲ ಅವ್ರಿಗೂ. ನಿಜ ಕೊಡಬೇಕು ಅಂತೇನು ಅವ್ರು ತಗೊಂಡವ್ರ. ಆದ್ರೆ ಒಂದು ಮೋಸ ಮಾಡ್ತಾರೆ ಅವರು. ಏನು? ಅಡುಗೆ ಮನೆಯದು ಅವರೇ ಮಾಡಿಕೊಂಡ್ಬಿಟ್ರೆ ನಮ್ಗೆ ಕೊಡೋದೇ ಇಲ್ಲ. ಅವ್ರು ಬಂದ್ಬಿಟ್ರೆ ನಮಗೆ ಕೆಲಸ ಕಮ್ಮಿ ಆಯ್ತು ಅಂತ ನಾವು ಹೇಳ್ತೀವಿ. ತಗೊಳ್ಳಿ, ಇವ್ರಿಗೆ ಸಾಮೆ ಕಲ್ಲದಲ್ಲ, ಅದರಲ್ಲಿ ಬೀಸಿ ಅಂತ ಕೊಡಿ ಕೆಲಸ. ಯಾವ್ದು ಕೊಡ್ತಾ ಇದ್ರಿ ನೋಡಿ ನೀವು. ಈಗ ಆಯ್ತವ, ಈಗ ದನಿಗೆ ಹೆಂಗೆ ನೋಡ್ಕೊಳ್ಳೋದು? ಮೇವೇನೇನು ಹಾಕ್ತೀರಿ? ಮಾಮೂಲಿ ಮೇವಿನ ಕಡ್ಡಿನೂ ಹಾಕಿದ್ದು. ಇವಾಗ ಸದ್ಯಕ್ಕೆ ನಮ್ಮ ಪಾಪ ಹೋದ ಹೊಸ ಮಗನ್ಗೆ ಮದುವೆ ಆಗ್ಬಿಡ್ತು. ಮದುವೆ 17 ತಿಂಗಳಿಗೆ ಆಕ್ಸಿಡೆಂಟ್ ಆಗ್ಬಿಡ್ತು. 6 ತಿಂಗಳಿಗೆ ಗರ್ಭಿಣಿ ಕುಪ್ಪ. ಪುನಃ ಅವಳಿಗೆ ಚಿಪ್ ಹಾಕ್ಬೇಕಾರೆ ಅವಳು ಉಡ್ಬೇಕು, ಮಗು ಉಡ್ಬೇಕು, ಅವನು ಚಿಪ್ ಹಾಕ್ಬೇಕು. 41 ದಿನ
ಕಂಡುಬಿಡ್ಲಿಲ್ಲ, ಇಸು ಹೊಡ್ಲೇ ಇದ್ದ. ನಾವೀಗ ಮಕ್ಕಳಾಗಿ ಆಗ್ಬಿಟ್ಟಿದ್ದ. ಅವಾಗ ಅವನ್ನೆಲ್ಲ ಸುರೈಸೋದು ಭಾರಿ ಕಷ್ಟ ಆಯ್ತಲ್ಲ. ಪುನಃ ಪಾಪು ಆಯಿತು. ತೊಟ್ಲು ತಕ ಬಂದ ತಕ್ಷಣ 1 ವರ್ಷಕ್ಕೆ ಕೆಲಸ ಕೊಟ್ಟದ್ಲು. ಅವ್ಳಿಗೂ ಕೆಲಸ ಸಿಕ್ತು. ಪಾಪುಣ್ಣ ನಾನೇ ನೋಡ್ಕೊಳ್ಳೋದ್ರಿಂದ ಕೆಲಸ ಎಲ್ಲ ತುಂಡಾಗ್ಬಿಟ್ಟವ. ಅಲ್ಲ, ನಾನು ಏನು ಕೇಳಿದೆ, ನೀವೇನು ಹೇಳಿದ್ರಿ? ಹಸುನ ಹೆಂಗೆ ನೋಡ್ಕೊತೀರಿ? ಅದೇ ಹಸು ಮೇವು ಹಾಕ್ತೀವಿ, ಯಾನು ಇಲ್ಲ ಅಂದ್ರೆ ತೆವ್ರು ಬಿಡ್ತೀವಿ, ತೆವ್ರು ಕಟ್ಟಾಕ್ತೀವಿ. ಅಲ್ಲ, ಅದೇನೋ ಕಂಬಿಂದು ಹುಲ್ಲಾಕ್ತೀನಿ ಅಂದ್ರೆ ಅಲ್ಲ, ಕೂದ್ ಹಾಕ್ತೀವಿ. ಇರಾಸಿ ಎಲ್ಲ ಜಿಂದಲೂ ಸಿಕ್ಕಲ್ಲ ಅಲ್ಲ, ಅದೇ ಸಿಕ್ಕದಾಗ ಹಾಕಿದ್ರೆ ಇವಾಗ ಚೆನ್ನಾಗಿರುತ್ತ ಕಂಬಿನ ಹುಲ್ಲು ಅಂತ ಕೇಳ್ತಿದ್ದೀನಿ. ಕಮ್ಮನದಲ್ಲಿ ಮೇಸ್ತ್ರದ ಹಾಲೇನು ಕೊಡಲ್ಲ. ಕೆಲವು ಉಳ್ಳಿ ಒಟ್ಟಲ್ಲಿ ಹಾಲು ಕೊಡ್ತಾವ, ಒಬ್ರಿಗೆ ಕೆಲವ್ರು ಕೊಡಲ್ಲ. ನಮ್ಗೆ ಉಳ್ಳಿ ಒಟ್ಟಿಗೆ ಅಡ್ಜಸ್ಟ್ ಆಗ್ಬಿಟ್ಟವ. ಅವು ಕಮ್ಮನವಕೇನೋ ಅಡ್ಜಸ್ಟ್ ಆಗಿಲ್ಲ. ಅಲ್ಲವಾ, ಈಗ ಎಷ್ಟು ಹಾಲು ಸಿಗ್ತದೆ ಒಂದಿನಕ್ಕೆ? ಒಂದು ದಿನಕ್ಕೆ 1 4 ಲೀಟ್ರ್ ಹಾಲು ಹಾಕ್ತೀವಿ. 1 ಹಸು ಅಲ್ವಾ, 5 ಲೀಟ್ರ್ 4-5 ಕಡಿಯುತ್ತೆ. ಮನೆಗೆ 1 ಲೀಟ್ರ್ ಬೇಕು, ಬೆಳಿಗ್ಗೆ 1, ಸಾಯಂಕಾಲ 1. ನಾಯಿ ಅವಲ್ಲ, ಕೊತ್ತಿ ನಾಯಿ, ನಾವು ಕಾಡ್ಲಿರೋದ್ರಿಂದಾಗಿ ಎಲ್ಲನೂ ಬೇಕು. ಓಹೋ, ನಾಯಿ ಎಷ್ಟು ಮಡಿಕೊಂಡಿದ್ರಿ? ನಾಯಿಗಳವ ಮಸ್ತಾಗಿ ಹೊಡಿ. ಕೊತ್ತಿಗಳೆಷ್ಟವೆ? 2 2. ದನ ಇದೆ? ದನ ನಾಕವ. ಕುರಿ ಕೋಳಿ ಅವೇನು ಮಡಗಿಲ್ಲ. ಕೋಳಿಯೂ ಇಲ್ವಾ? ಮೇಕೆ ಇಲ್ಲ, ಯಾವೂ ಇಲ್ಲ, ಬರೀ ದನಗಳಷ್ಟೇ. ಅದೇ ಮಾಡಕ್ಕ ಅವಕಾಶ ಇಲ್ವಲ್ಲ, ಪಾಪು ಅದಲ್ಲ. ಆಯ್ತಾಯ್ತು. ಕೊಟ್ಟಿಗೆ ಮನೆ ಹಿಂದ್ಗಡೆನೆ ಅದ? ಎಲ್ಲ ಮನ ಮುಂದ್ಗಡೆನೆ ಎಲ್ಲ. ಹಾಲು ಕರಿಯೋರು ಯಾರು? ನಾವಿಲ್ಲ ಅಂದ್ರೆ ಅವರು ಕರೀತಾರ. ಹೌದೇ? ನಾವು ಯಾಕಡೆ ಎಲ್ಲರೂ ಹೊಂಟೋದ್ರೆ ಅವರು ಕರೀತಾರ, ನಾವು ಕರಿತೀವಿ. ಅಡುಗೆ ಮಾಡೋಕ್ಕೆ ಗೋಬರ್ ಗ್ಯಾಸ್ ಏನಾದ್ರು ಮಡಿಕೊಂಡಿದ್ದೀರಾ? ಇಲ್ಲ, ಮಾಮೂಲಿ ಸಿಲಿಂಡ್ರಿ ಅಲ್ವಾ? ಮುಂಚೆ ಒಲೆ ಮಾಡ್ಕೊಂಡಿದ್ದು ಅಲ್ವಾ? ನಾವು ಅಲ್ಲಿಂದ ಇಲ್ಲಿ ಬಂದಿವಲ್ಲ, ಆ ಮನೆಯಿಂದ ಈ ಮನೆಗೆ ಒಂದು 13 ಕಿಲೋಮೀಟರ್ ಆಯ್ತದ. ಜಮೀನಿಗೆ ಬಂದ್ಬಿಟ್ವಲ್ಲ, ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಇನ್ನು ಮಾಡ್ಕತ್ತೀರಿ ಮುಂದಕ್ಕೆ. ನೋಡು, ಈಗ ಏನೇನು ಗೊಬ್ಬರ ಹಾಕ್ತೀರಿ ಸಿರಿಧಾನ್ಯಗಳಿಗೆ? ಸಿರಿಧಾನ್ಯಗಳಿಗೆ ಈಗ ನಾವು ನ್ಯಾಚುರಲ್ ಗೊಬ್ಬರನೇ. ಹೌದಾ? ಇನ್ನು ನಾವು 1 ಎಕರೆಗೆ ಇವತ್ತೆಲ್ಲ ಒಂದು 10ರಿಂದ 20 kg ಅಷ್ಟು ಬಳಸ್ಬೋದು. ಇದನ್ನು ಇನ್ನು ರಾಸಾಯನಿಕನ ಒಂದು 10ರಿಂದ 20 ಬಳಸಬಾರ್ದು ಅಂದ್ಕೊತೀನಿ. ಆಗಲೂ ಒಂದು ಸಾರಿ ಒಟ್ಟಿಗೆ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶದಿಂದ, ಮೊಳಕೆ ಚೆನ್ನಾಗಿ ಬರಲಿ ಒಟ್ಟಿಗೆ ನಾವು ಉದ್ದೇಶದಿಂದ ಅದನ್ನು ಮಾಡ್ತೀವಿ. ಒಂದು 10ರಿಂದ 20 kg ಅಷ್ಟೇ 1 ಎಕರೆಗೆ. ಆಯಿತು. ಏನು ಬಳಸ್ತೀರಿ? ಬಳಸಿದ್ರು ರಾಸಾಯನಿಕ ಗೊಬ್ಬರ? ರಾಸಾಯನಿಕ ಗೊಬ್ಬರ ನಾವು 17 ಅಥವಾ 20 ಅಷ್ಟೇ. ಅದ್ರ ಮೇಲೆ ಇನ್ನೇನು ಇಲ್ಲ. DAP ಅವೆಲ್ಲವೇ ದೊಡ್ಡ ಬೆಳೆ, ಒಂದು 4 ತಿಂಗಳ ಬೆಳೆ ಆ ಬೆಳೆಗೆ ಹಾಕ್ಬೋದು. ಹತ್ತಿ ದೊಡ್ಡ ಬೆಳೆಗೆ ಹಾಕ್ಬೋದು. ಇವಕ್ಕೆಲ್ಲ ಸಾಮಾನ್ಯ ತೊಂದರೆ ಇಲ್ಲ. ಅಷ್ಟಾದರೆ ಸಾಕು. ಇವಕ್ಕೇನು ಹೆಚ್ಚಿಗೇನು ಬೇಕಾಗಿಲ್ಲ. ಆದರೆ ಇಳುವರಿ ಕಮ್ಮಿ. ಮಾರಾಟ ಮಾಡಿ ಯಥೇಚ್ಛವಾಗಿ ನಾನು ಹಣ ಮಾಡಬೇಕು ಅಂತಕ್ಕಂಥವ್ರು ಹೇಗೆ ಬೇಕಾದ್ರೂ ಬಳಸ್ಬೋದು, ಹೇಗೆ ಬೇಕಾದ್ರೂ ಬೆಳಬೋದು. ಅದ್ರ ಲಾಸು ಆಗ್ಬೋದು, ಆದಾಯ ಆಗ್ಬೋದು. ನಾವು ಲಾಸು ಇಲ್ಲ, ಅತಿಯಾದ ಆದಾಯನೂ ಇಲ್ಲ. ಆದಾಯ ಅನ್ನೋದು ಒಂದೇ ಒಂದು ಅದ ನಮ್ಗೆ, ಆರೋಗ್ಯ, ಖುಷಿಯಾಗಮಿ. ಚೆನ್ನಾಗಿ ಹೇಳಿದ್ರಿ. ಈಗ ನೋಡಿ, ನೀರೇನು ಪೂರೈಕೆ ಮಾಡೋ ಅಗತ್ಯ ಇಲ್ಲ, ನೀವು ಮಳೆ ನೀರಲ್ಲೇ ಬಂದ್ಬಿಡ್ತದೆ. ನಾನು ಬೋರ್ ಹಾಕಿಸ್ತಿ, ಸಫಲ ಆಗಲಿಲ್ಲ. ಹಾಗಾಗಿ ಮಳೆ ನೀರನ್ನೇ ಅವಲಂಬಿಸ್ಕೊಂಡು ಮೇಂಟೈನ್ ಮಾಡ್ತೀನಿ. ಒಂದು 40 ತೆಂಗಿನ ಗಿಡ ಅವ, ಆ ತೆಂಗಿನ ಗಿಡಕ್ಕಷ್ಟೇ ನೀರು ಆಗೋದು. ಹೌದಾ? ಒಂದು ಗುಂಡಿ ತೋಡಿಸಿ ಅದಕ್ಕೆ ನೀರು ಬಿಟ್ಕೊಂಡು ಏನೋ ಮಾಡಬೇಕು ಅಂತ ಮಾಡಿದ್ವು. ಅದು 2 ವರ್ಷ ಮಳೆ ಆಗಿದ್ದೆ, ಕೆರೆಗೆ ನೀರೇ ಬರಲಿಲ್ಲ. ಅದು ತುಂಬಿದ್ರೆ ನೀರು ಚೆನ್ನಾಗಾಯ್ತದೆ. ಓಕೆ. ಈಗ ನೀವು ಬರೀ ಮಳೆ ಆಶ್ರಯದಲ್ಲೇ ಮಾಡ್ತೀವಿ. ಆದರೆ ಮಳೆ ಹೋದ್ರೂ ಬೆಳೆ ಬರ್ತದ? ಮಳೆ ಹೋದ್ರೂ ಬೆಳೆ ಬರುತ್ತೆ ಬಿಡಿ. ಈ ಬೆಳೆಗಳು ಬರ್ತವೆ. ಈಗ ಎಷ್ಟು ದಿವಸ ಬೇಕು ಕಟಾವು ಮಾಡೋ ಹಂತಕ್ಕೆ? 4 ತಿಂಗಳು. ಈಗ ನಮಗೆ ಅಲಸಂದ ಅದ, ಒಂದು ಅಲಸಂದ ಅದ ಹೆಚ್ಚು ಕಮ್ಮಿ ಒಂದು 70-80 ದಿನಕ್ಕೆ ಬಂದ್ಬಿಡುತ್ತೆ. ಇನ್ನು ಬಾಕಿ 3-4 ತಿಂಗಳಾಗಬೇಕು. ಎಳ್ಳದ ಅದು ಸ್ವಲ್ಪ ಮುಂದಾಗಿ ಬಂದ್ಬಿಡುತ್ತೆ. ಒಂದಕ್ಕೊಂದಕ್ಕೆ ಮುಂದಾಗಿ ಬರ್ತಕ್ಕಂಥವೇ ಬೇರೆ, ಹಿಂದಾಗಿ ಬರ್ತಕ್ಕಂಥವೇ ಬೇರೆ. ಒಂದು 15-20 ದಿನ ಹಿಂದೆ ಮುಂದೆ ಆಯ್ತವ. ಕಡಲೆಕಾಯಿನೂ ಬೆಳಕತ್ತೀವಿ ತಿನ್ನಕ್ಕೆ. ಕಡಲೆಕಾಯಿ? ಕಡಲೆಕಾಯಿ ತಿನ್ನಕ್ಕೆ. ನಾವು ಇಂಥದ್ದು ಬೆಳೆಯಾಗಿಲ್ಲ ಅನ್ನೋಗಿಲ್ಲ. ಬರ್ತಾರೆ, ನೋಡಬೇಕು ಅಂದ್ಬಿಟ್ಟು ಬರ್ತಾರೆ. ನನಗೆ ಈಗ ಪೀಪಲ್ ಟ್ರೀ ಸಾಯಿಲ್ ಸಂಸ್ಥೆಯವ್ರು ಕರ್ಕೊಂಡೋಗಿದ್ರು. ಅದು ಅವ್ರಿಗೂ ಎಲ್ಲ ಬಾಯಿನಿಂದ ಬಾಯಿಗೆ ಹೋಗಿ ಒಬ್ಬರು ಬಂದರು, 2 ಬಂದರು. ಆಮೇಲೆ ನಮ್ಮ ಜಮೀನನ್ನ ಬಂದು ಅದನ್ನು ಶೂಟಿಂಗ್ ಮಾಡಿದ್ರು. ಅದು ನನಗೂ ಗೊತ್ತಿಲ್ಲ, ನಾವು ಚೆನ್ನಾಗೂ ಬೆಳೆದಿಲ್ಲ, ಒಟ್ಲಿ ಬೆಳಿತೀವಿ ನಾವು. ಏನು ವಿಶೇಷ ನಿಮ್ಮ ಜಮೀನು ಶೂಟಿಂಗ್ ಮಾಡೋ ಹಂಗೆ ಏನಿದೆ ಅದರಲ್ಲಿ? ನಾನು ಅದರಲ್ಲಿ ಸಿರಿಧಾನ್ಯ ಬೆಳೆದಿದ್ದಾರೆ ಅಷ್ಟೇ, ನನಗೂ ಗೊತ್ತಿಲ್ಲ. ಅವ್ರು ಹೆಂಗೆ ಬಂದ್ಬಿಟ್ರು ಅಂತ ಯಾರೋ ಹೇಳಿದ್ರು. ಬಿಲ್ ಒಬ್ಬರು ಬೆಳೆದಾರಂತ ಅಂದ್ಬಿಟ್ಟು ಹುಡುಕೊಂಬಂದ್ರು ಒಬ್ಬರು, ಆಮೇಲೆ 2 ಬಂದರು, ಆಮೇಲೆ ಅವ್ರ ತಂಡದವ್ರು ಬಂದರು. ನೋಡಿದ್ರ ನಾಗಮ್ಮನವ್ರನ್ನು ಕರ್ಕೊ ಹೋಗಿದ್ರ ಶೂಟಿಂಗ್ ದಿವಸ? ಮಹಿಳಾ ಸಂಘದವ್ರು ಕರೆದಿದ್ರು ನಮ್ಮನ್ನ. ಕರೆದು ಒಂದು ಅವ್ರು ಸನ್ಮಾನ ಮಾಡಿದ್ರು ಒಂದು ಚಿಕ್ಕದಾಗಿ. ಹೌದು, ಮೈಸೂರಿನಲ್ಲಿ. ನಾವು ಸಾಮಾನವನ ಬರ್ಗು 4 ತಗೊಂಡೋಗಿದ್ದಿ.
ಪರವಾಗಿಲ್ಲ. ಆಯ್ತಣ್ಣ, ಈಗ ಕಟಾವು ಮಾಡೋದು ಹೇಗೆ ವಿಧಾನ? ಬರೀ ತೆನೆ ಮಾತ್ರ ಕತ್ತರಿಸ್ಕತ್ತೀರಾ, ಬಡ್ಡಿ ಕತ್ತರಿಸ್ಕತ್ತೀರಾ? ಇಲ್ಲ, ಕಡ್ಡಿ ಕೆಲವು ಕಡ್ಡಿ ಕತ್ತರಿಸ್ಕೊಂಡ್ರೆ ದನಗಳು ಮೇಯ್ತಾವ, ಕೆಲವನ್ನ ಮೇಯಲ್ಲ. ಹೌದಾ? ಯಾವುದನ್ನ ಮೇಯ್ತವೆ, ಯಾವ್ದು ಮೇಯೋದಿಲ್ಲ? ಈಗ ನವಣ ಕಡ್ಡಿ ಮೇಯಲ್ಲ. ಈ ಊದ್ಲದಲ್ಲ ಸೂಪರ್ ಮೇಯ್ತಾವ, ಅದನ್ನ ಊದ್ಲು ಅದರ ಬೆಳೆ ಆಗಿಯೇ ಇರುತ್ತೆ. ಸಾಮ ಹುಲ್ಲು ಮೇಯ್ತಾವ, ಸಾಮೆ ಹುಲ್ಲು. ಎರಡು ಸ್ವಲ್ಪ ಹಾರ್ಕದುಲ್ಲು, ಆರ್ಗೂರು ಸ್ವಲ್ಪ ಕಡ್ಡಿ ಬರುತ್ತೆ ಅದ್ವಿ, ಅದನ್ನು ತಿನ್ನೋದಿಲ್ವೇ? ಅದನ್ನು ತಿನ್ನಲ್ಲ. ಅದರ ಗೊಣ ಅಷ್ಟೇ ಕಟ್ ಮಾಡ್ಕೊತೀವಿ, ಸ್ವಲ್ಪ ಕೆಳಗಡೆ ಸ್ವಲ್ಪ ಉಳ್ಕೊತೀವಿ. ನವಣ ಕಡ್ಡಿ ನವಣ ತೆನ್ನ ಬರ್ಕೊತೀವಿ. ಓಕೆ. ಅದರದ್ದು ಸಂಸ್ಕರಣೆ ಎಲ್ಲ ಹೇಗೆ? ಬಡಿಯೋದು? ಸಂಸ್ಕರಣೆ ಮಾಡೋದಲ್ಲ ನೋಡಿ, ಅದನ್ನ ಕೈಲೇ ಬಡಿತೀವಿ ನಾವು, ಕೈಯಲ್ಲೇ ಬಡಿತೀವಿ. ಈ ಊದ್ಲದಲ್ಲ, ಆ ಊದಲನ್ನ ಕಾಲಲ್ಲಿ ಸವಣ್ತೀವಿ. ನವಣ ಅದು ಎರಡೂ ಕಾಲಲ್ಲೇ ಸವಣೀನಿ, ನಾನು ಬೇರೆ ಏನೂ ಮಾಡಿಲ್ಲ. ಇವನ್ನ ಕಡ್ಡಿಲಿ ಬಡಿಬೇಕು, ಕಡ್ಡಿಲಿ ಬಡಿಯೋದು. ರೋಡ್ಲೆಲ್ಲ ಬಡಿಯೋಕ್ಕಾಗಲ್ವಲ್ಲ, ಕಟ್ನ ಮಾಡೋದು ಮಣಲೇನೆ ಬೆಳ್ಕತ್ತೀವಿ. ಕಟ್ನ ಮಾಡೋದು ಭಾರಿ ಕಷ್ಟ. ಮಣ್ಣಲ್ಲಿ ಗಾರೆ ನೆಲದಲ್ಲಿ ಹಾಕೊಂಡು ಇದು ಮಾಡ್ತಿರ್ತೀವಿ. ಒಂದು ಕೋಲು ನಿಧಾನಕ್ಕೆ ಬಡ್ಕೊಂಡು ಕುಂತಿರ್ತೀರಿ. ಕಾಲು ಉಜ್ತಾರ ನಾವು, ನನ್ನ ಕಾಲು ಉಜ್ಜಿ ನೋಡ್ತಾರೆ ಎಷ್ಟಿದ್ರು. ಹೌದಾ? ಪರವಾಗಿಲ್ಲ. ಇನ್ನು ಬಾಕಿಯವನ್ನೆಲ್ಲವಿ ಗಾರೆ ನೆಲದ ಮೇಲೆ ಹೊಡಿಬೇಕು. ಆಮೇಲೆ ಕೇರ್ಬಿಟ್ಟು ತೂರ್ಬೇಕು, ಗಾಳಿ ತೂರ್ಬಿಟ್ಟು ಮಿಲ್ಲಿಗೆ ತಗೊಂಡೋಗ್ಬೇಕಾ? ಒಣದ್ಬಿಟ್ಟು ಮಿಲ್ ತಗೋ. ಆಮೇಲೆ ಅಕ್ಕಿ ಮಾಡಿಸ್ಕೊಂಡು ತಗೊಂಬರ್ಬೇಕು, ಡಬ್ದಲ್ಲಿ ತುಂಬ ಮಡಿಕೋಬೇಕು. ಅದಕ್ಕೂ ಏನಾದ್ರು ಗಾಳಿ ಆಡಿಸ್ತಿರ್ಬೇಕಾ? ಅದೇನಿಲ್ಲ, ಒಳ್ಳೆ ಎಣ್ಣೆ ಬಿಟ್ರೆ ಯಾವುದಕ್ಕೂ ಎಣ್ಣೆ ಇಲ್ಲ. ಹೌದಾ? ಸರಿ ಸರಿ ಸರಿ, ಆಯ್ತಮ್ಮ. ಮನೆಗೆ ಎಲ್ಲದನ್ನೂ ಬೆಳ್ಕತ್ತೀನಿ ಅಂದ್ರಲ್ಲ, ಅಂದರೆ ನೀವು ಅಡುಗೆ ಮನೆಗೆ ಅಂತ ಏನೂ ತರೋದೇ ಇಲ್ಲ? ತತ್ತೀವಿ, ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಬೆಳಿಬೋದಲ್ಲ? ಬೆಳಿಬೋದು. ಈಗ ನಮ್ಗೆ ಆಗಲ್ವಲ್ಲ, ಪಾಪು ಅದ. ಆಯ್ತು. ಈಗ ಏನೇನು ತರಕಾರಿ ಸೊಪ್ಪು ಎಲ್ಲ ಬೆಳ್ಕೊಂತೀರಿ? ಸೊಪ್ಪು, ಮೆಂತ್ಯ, ಸಬ್ಸಿಗ ಇವೆಲ್ಲ ಇಟ್ಟು ಬೇಕಾದಾಗ ಇಟ್ಕೊಳ್ಳೋದು. ಬೇಡದರ ಇಲ್ಲ, ಅಂಗಡಿಲಿ ಅಂತೂ ತರಲ್ಲ ಅವ್ರನ್ನ. ಯಾವಾಗಲೂ ಎಳ್ಳೆ ತಿಂತೀರಾ? ಮೆಂತ್ಯ ಎಲ್ಲ ಬೇಕು ಅಂದಾಗ ಇಡೋದು. ಕೊತ್ತಂಬರಿ ಆಮೇಲೆ ಈಗಲೂ ಆಲ್ರೆಡಿ ಕೊತ್ತಂಬರಿ ಇಟ್ಕೊತಿರ್ತೀವಿ. ಮನೆಗೆ ಕೀರೆ ಇಲ್ವಾ? ಕೀರೆ ಸೊಪ್ಪು, ಬೆಳಿದ ಗಂಟಿನ ಸೊಪ್ಪು ಇರ್ತದ, ಎಲ್ಲ ಬೆಳಿತಿರ್ತೀವಿ. ಕೀರೆ ಇಲ್ಲ, ಕೆಲವೆಲ್ಲ ಒಂದೊಳಗೆ ಹುಟ್ಟಿರ್ತಲ್ಲ. ಯಾವ್ಯಾವ ಹೊಲ ಸೊಪ್ಪು ಬಳಸ್ತೀವಿ? ಅಣ್ಣ ಸೊಪ್ಪು, ಕಣ್ಣ ಸೊಪ್ಪು ಎಲ್ಲ ಇರ್ತಾವಲ್ಲ. ಒಣಗಲ್ಲ ಸೊಪ್ಪು ಮನೇಲಿ ಒಣಗಲ್ಲ ಸೊಪ್ಪು, ಒಂದೆಲ್ಗ ಸೊಪ್ಪದ, ಕುಂಬಳ ಸೊಪ್ಪದ ನಮ್ದು ಯಾವಾಗ್ಲೂ ಈಗ ತಿನ್ನಕ್ಕ. ಅವ್ರೇನೇನೋ ಹೇಳ್ತಾವ್ರು, ಹೇಳ್ರಿ ನೀವೇನೇನು ತಿಂತೀರಿ ಹೇಳಪ್ಪ. ನಮಗೆ ಸೊಪ್ಪು ಹಾಕ್ಬಿಟ್ರೆ ನಾನು ಮೊದಲೇ ನನಗೆ ಆಯ್ತು. ಹೊಲದಲ್ಲಿ ಸಿಗೋ ಏನೇನು ಸೊಪ್ಪು ತಿನ್ಬೋದು? ಹೊಲದಲ್ಲಿ ಕುಂಬಳ ಸೊಪ್ಪದ, ನುಗ್ಗ ಸೊಪ್ಪದ, ಕೀರೆ ಸೊಪ್ಪದ, ಒಂದೆಲ್ಗ ಸೊಪ್ಪದ, ದಗ್ಲ ಸೊಪ್ಪದ, ಈ ಬೇಕಾದನ್ನು ಇಟ್ಕೋತೀವಿ. ಓಕೆ. ಅಂದ್ರೆ ನುಗ್ಗೆ ಗಿಡ ಹಾಕಿದಿರಿ? ಹಾಕಿದ್ದೀವಿ, 2 ಗಿಡ ಹಾಕಿ. ಕುಂಬಳ ಬಳ್ಳಿ ಹಾಕಿರ್ತೀರಾ? ಇಲ್ಲ, ಇಟ್ಟಿರ್ತೀವಿ, ಅವ ಯಾವಾಗಲೂ ಇರ್ತಾವ. ಸೊಪ್ಪು ನಮ್ಗೆ ತೊಂದರೆ ಇಲ್ಲ ಅಲ್ವಾ ಬಳಸಕ್ಕೆ. ಸೊಪ್ಪಲ್ಲಿ ಏನೇನು ಮಾಡ್ತೀರಿ ನಾಗಮ್ಮನವ್ರೆ? ಬಸ್ತು ಒಗ್ಗರಣೆ ಹಾಕ್ತೀವಿ, ಪಲ್ಯ ಮಾಡ್ತೀವಿ, ಉಪ್ಸಾರು ಮಾಡ್ಬಿಟ್ಟು ಜೊತೆಗೆ ಕಲಸ್ಬಿಟ್ಟು ಮೆಣಸಿಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಉಪ್ಸಾರು ಮಾಡಿದ್ವಿ. ರಾತ್ರಿ ಊಟ ಮಾಡ್ತೀವಿ ಬೇಳೆ ಹಾಕಿ. ನೋಡಿದ್ರ? ಪಲ್ಯ ಹಾಕ್ಬಿಟ್ಟು ಉಪ್ಸಾರು ಖಾರ ಮಾಡಿಬಿಟ್ಟು ಹೆಂಗ್ ಮುದ್ದೆ ಕೊಟ್ಬಿಟ್ರೆ? ರಾಗಿ ಮುದ್ದೆ ಕೊಟ್ಬಿಟ್ರ? ರಾಗಿ ಮುದ್ದೆ ಯಾಕೆ? ಜೋಳದ ಮುದ್ದೆ, ಜೋಳದ ಮುದ್ದೆ ಇಲ್ಲ, ಜಾಸ್ತಿ ಮುದ್ದೆ ಮಾಡೋದು ರಾಗಿ ಜೋಳ ಅಲ್ವಾ? ಅವೆಲ್ಲ ಬಸಿತೀವಿ. ಅನ್ನ ಅದ್ರಲ್ಲಿ ತಿನ್ಕಂತೀರಿ ಅಲ್ವಾ? ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಔಷಧಿ ಏನು ಹೊಡೆಯಂಗಿಲ್ಲ ಅಂದ್ರಿ, ಏನು ಉಳುವೆ ಬೀಳೋದಿಲ್ವ ಇದಕ್ಕೆ? ಬೀಳ್ತಾವ ಅಪರೂಪ. ಈಗ ಇವಾಗ ಬಂದವಲ್ಲ, ಅಷ್ಟು ಬಂದಿಲ್ಲ ನಾನು ಕಂಡ ಮಟ್ಗ. ಇವು ಬೆಳೆ ಹಾಕಿದ್ರೆ ಬಂದ್ಬಿಡ್ತಾವ, ಏನು ಕೇಳ್ದೇನೆ. ಆದರೆ ಬೇರೆವ ಹಂಗಿಲ್ಲ, ಔಷಧಿ ಹೊಡಿಬೇಕು. ಬೀಳ್ತವೆ ಅಂದ್ರು ಈಗ ಅಲಸಂದಿಗೆ ಬೀಳುತ್ತೆ. ಅಲಸಂದಲ್ಲ, ಸಿರಿಧಾನ್ಯದ ಹೇಳಿ. ಸಿರಿಧಾನ್ಯದಾಗ ಬೀಳಲ್ಲ, ಅಲಸಂದ, ಹಸಿರು, ಉದ್ದು ಅವಕ್ಕೆಲ್ಲ ಹುಳ ಬೀಳ್ತಾವ. ಅವಕ್ ಬೀಳ್ತಾವ, ಮಾರಿ ಬೀಳ್ತಾವ. ಇವಕ್ ಬೀಳಲ್ಲ ಅಲ್ವೇ? ಅದು ಒಂದು. ಔಷಧಿ ಹೊಡಿಯಂಗಿಲ್ಲ, ಮಳೆ ನೀರಲ್ಲಿ ಬರ್ತದೆ, ಆರಾಮಾಗಿ ಆಹಾರವಾಗಿ ಕರೆಕ್ಟ್ ಮಳೆ ಆದರೆ ಆದ್ದು. ಇಂದ ಮುಂದೆ ಮಳೆ, ಈಗ ಬರ್ನೇ ಮಳೆ ಇಲ್ಲ, ಫಸ್ಟ್ನೇ ಮಳೆ ಇಲ್ಲ, ಸೆಕೆಂಡ್ ಮಳೆ ಇಲ್ಲ ಅಂದ್ರೆ ಇಲ್ಲ, ಪುನಃ ಒಂಚೂರು ಅಕ್ಕಿ ಪಕ್ಷಿ ನವಿಲು ತಿಂದ್ಬಿಡ್ತವೆ ಅಂತಾರಲ್ಲ, ಏನ್ ಮಾಡ್ತೀರಿ? ಎಲ್ಲ ಮಾಡೋವತ್ತು ಮಾಡೋದು, ಎಲ್ಲ ಮಾಡೋವತ್ತು ಮಾಡಿದ್ರೆ ಕಡಿಮೆ ಐತಾವಲ್ಲ, ಎಲ್ಲ ಹಂಚ್ಬಿಟ್ಟು. ಈಗ ಜನ ಎಲ್ಲ ಮಾಡ್ತಾರಲ್ಲ ಫಸಲು, ಆವಾಗ ಮಾಡಿದ್ರೆ ಎಲ್ಲ ಉಪಯೋಗ ಆಯ್ತಾವ. ಈಗ ಸೂರ್ಯಕಾಂತಿ ನಾವು ಒಬ್ರು ಯಾಕರು ಇದ್ದಾವ, ಅಕ್ಕಿಗಳು ಗಿಣಿಗಳು ತಿನ್ಕತಾವ. ಎಲ್ಲ ಹಾಕ್ತಿರೋ ಗಂಟ ಯಾವುದೋ ಒಂದು ತಿಂದವು. ನಮ್ಮ ಕಣ್ಣಲ್ಲಿ ನೌಲು ಜಾಸ್ತಿ, ಗಿಣಿ ನೌಲು ಜಾಸ್ತಿ. ನೀವು ಒಬ್ಬರೇ ಬೆಳೆದ್ರೆ ಪೂರ್ತಿ ದುಂಡಕ್ಕೆಲ್ಲ ತಿನ್ಕೊಂಡಾಯ್ತದೆ. ಎಲ್ಲರೂ ಬೆಳೆದ್ರೆ ಒಂದು ನವಿಲ್ ಬರ್ತದೆ. ನಾಗಮ್ಮನವರು ನಂಜುಂಡಪ್ಪನವ್ರು ಹೆಂಗೆ ಬೆಳೆದವ್ರು ನೋಡವ ಅಂತ ಬರ್ತಾವ. ಈಗ ಮುಂದೆ ಕೊಯ್ತಾವ ಅಲ್ವಾ?
ಆದರೂ ನಾಗಮ್ಮನವರೇ ನವಿಲು ಚೆನ್ನಾಗಿರ್ತದಲ್ವ ನೋಡೋಕ್ಕೆ? ನೋಡಕ್ಕೆ ಚೆನ್ನಾಗಿರ್ತಾವೆ. ಹಾಂ, ಗೆರೆ ಎಲ್ಲ ಹಿಂದ್ಗಡೆ ಗರಿ ಪರಿ ಎಲ್ಲ ಬಿಚ್ಚಿ ಆಡೋ ನವಿಲೆಲ್ಲ ನೋಡಿದ್ದೀರಾ? ಎಲ್ಲ ನಮ್ಮ ಮನೆ ಮುಂದೆ ಹೊಲದಲ್ಲಿರೋದ್ರಿಂದ ಎಲ್ಲನೂ ನೋಡ್ತಾವೆ ಅಲ್ವೇ? ಕಾಡು ಪ್ರಾಣಿಗಳು ಇನ್ನೇನು ನೋಡಿರಿ? ಹಂದಿಗಳು ನೋಡಿ. ಈಗ ಚಿರ್ಚ ಬಂದ್ಬಿಡದ. ಚಿರತೆ. ಹಾಂ, ಹೇಳಿ ನಂಜುಂಡಪ್ಪನವ್ರೆ. ಈಗೆಲ್ಲ ಸಿರಿಧಾನ್ಯಗಳಲ್ಲಿ ಹೊಸ ಹೊಸ ತಳಿಗಳೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಅದನ್ನೆಲ್ಲ ಬಳಸಬೇಕು ಅಂತ ನಿಮ್ಗೆ ಅನ್ಸೋದಿಲ್ವೇ? ತುಂಬ ಅನಿಸುತ್ತೆ ಸರ್. ಮತ್ತೆ ಹೋಗಿ ತಗೊಂಬರೋದಲ್ವ? ಹೋಗಿ ತಗೊಬರ್ಬೇಕು. ಈಗ ನಮ್ಮದು ಅಡೆತಡೆಗಳು ಈಗ ನಮ್ಮ ಮನೆಯವ್ರು ಹೇಳಿದಲ್ಲ, ನಮ್ಮ ಮಗನಿಗೆ ಈ ಥರ ಆಗ್ಬಿಡ್ತು ಅಂತ, ಆ ಒಂದು ಟೆನ್ಷನಲ್ಲಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪು. ಆಯ್ತು, ಮುಂದೆ ಹೋಗಿ ತಗೊಂಬತ್ತೀರಿ ಒಳ್ಳೊಳ್ಳೆ ತಳಿಗಳು. ನಾನು ಅದಕ್ಕೇ ಪೀಪಲ್ ಟ್ರೀ ಸಂಸ್ಥೆಯವ್ರು ಕರೆದಾಗ ಹೋಗಿದ್ದು. ಎಷ್ಟೋ ಸಿರಿಧಾನ್ಯಗಳನ್ನ ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು. ಎಷ್ಟೋ ಥರದ ಗೆಣಸುಗಳು ನಮ್ಮ ಹತ್ರನೂ ಈಗ ಆಲ್ರೆಡಿ 3 ಗೆಣಸು ಇದೆ. ಯಾವ್ಯಾವುದು? ಮರಗೆಣಸು, ಒಂದು ಸುವರ್ಣಗೆಡ್ಡೆ, ಸುವರ್ಣಗೆಡ್ಡೆ 4 ಥರದದ. ಇನ್ನೊಂದು ಏನೋ ಬರುತ್ತೆ, ಅದು ಸೇಬ್ನೆಲ್ಲ ರೀತಿ ಅದ ಗೆಡ್ಡೆ ಬರುತ್ತೆ ಅದನ್ನು. ಸರಿ ಸರಿ. ಇನ್ನೊಂದು ಒಬ್ಬುತ್ತ ಮೇಲ್ಗಡೆ ಕೆಳಗಡೆ ಆಲೂಗೆಡ್ಡೆ ರೀತಿನೇ ಇರುತ್ತೆ. ಸರಿ ಸರಿ. ನಮ್ಮ ಹತ್ರ ಇರ್ತಕ್ಕಂಥದ್ದು. ಸರಿ ಸರಿ. ಅದರಲ್ಲಿ ಏನು ಮಾಡ್ತೀರಿ ಅಡುಗೆ? ಪಲ್ಯ ಮಾಡ್ತೀವಿ. ಪಲ್ಯ, ಹುಳಿ ಪಲ್ಯ ಚೆನ್ನಾಗಿರುತ್ತೆ. ಗಡ್ಡೆ ಗೆಣಸು ತಿನ್ಬೇಕು ಅಲ್ವಾ ನಾಗಮ್ಮನವ್ರೆ? ಹಾಂ, ತಿಂತೀವಿ. ನಮ್ಮ ಮನೇಲಿ ಇರೋ ಅಂದ ನಾವೇನು ತರಕ್ಕೆ ಹೋಗಲ್ಲ, ಎಲ್ಲ ಮನೇಲಿ ಇರ್ತಾವಲ್ಲ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಭಾಳ ಸಂತೋಷ ಆಯಿತು ನೋಡಿ. ಸಿರಿಧಾನ್ಯನ ಬಳಸ್ತೀರಿ, ಬೆಳಿತೀರಿ, ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಭಾಳ ಖುಷಿಯಿಂದ ಹೇಳ್ತಾ ಇದ್ದೀರಿ ಅಲ್ವಾ? ಬಂದವರು ನೋಡ್ಕೊಂಡು ಹೋಯ್ತಾರೆ ಅಂತಲೂ ಹೇಳ್ತಾ ಇದ್ದೀರಿ ಅಲ್ವಾ? ಒಳ್ಳೆಯದಾಗಲಿ. ಈಗ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಕೇಳುಗರಿಗೆ ಅವ್ರು ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ನಂಜುಂಡಪ್ಪನವರೇ? 91 41 44 55 83. ಇನ್ನೊಂದು ಸರಿ ಹೇಳ್ತೀರಾ? 91 41 44 55 83. ಇನ್ನೂ ಒಂದು ಸರಿ ಹೇಳ್ಬಿಡಿ. 91 41 44 55 83. ನಾಗಮ್ಮನವರು ಇದೇ ಮೊಬೈಲಲ್ಲಿ ಸಿಗ್ತಾರೆ. ಇದೇ ಮೊಬೈಲ್ ಅವ್ರದ್ದು ಅದೇ. ಆದರೆ ಅವರು ನಿಮ್ಮ ನಂಬರ್ ಚೆನ್ನಾಗಿ ನೆನ್ಪಿಟ್ಕೊಂಡವ್ರೆ, ಅಷ್ಟೇ ಅಲ್ಲಿ ಬಂದಿರೋದು. ಅವ್ರ ನಂಬರ್ ನೆನಪಿಲ್ಲ ಅವ್ರಿಗೆ ಅಲ್ವೇನವ? ನಿಜ. ಇದೇ ಫೋನಲ್ಲೇ ಅವ್ರನ್ನೂ ಮಾತಾಡ್ಸ್ಕೊತಾರೆ ಬಿಡಿ. ಆಗ್ಬೋದೇ? ಒಳ್ಳೆಯದು. ನಂಜುಂಡಪ್ಪನವರೇ ಮತ್ತು ನಾಗಮ್ಮನವರೇ, ಇದುವರೆಗೂ ಸಿರಿಧಾನ್ಯಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವವನ್ನು ತುಂಬ ಚೆನ್ನಾಗಿ ಹಂಚ್ಕೊಂಡಿದ್ದೀರಿ. ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ.